ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯಲ್ಲಿ ಭೀಷ್ಮನ ಕೆಲವು ಮುಖ್ಯವಾದಂತಹ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಆ ಏಕಾದಶಿ, ಮಾರ್ಗಶಿರ ಶುದ್ಧ ಏಕಾದಶಿಯ ದಿವಸ, ಯುದ್ಧದ ದಿವಸ ಸಮೀಪ ಬಂದೇ ಬಿಡ್ತು. ಹಾಗಾದ್ರೆ ಇನ್ನು ಮುಂದೆ ನಡೀತಕ್ಕಂತ ಎಲ್ಲ ವಿಚಾರಗಳು ಕೂಡ ಬಹಳ ರೋಚಕ. ನಾವಿವಾಗೆಲ್ಲ ಸಿನಿಮಾ ನೋಡ್ತೇವೆ, ಅದು ನಮ್ಗೆ ಗೊತ್ತು ಕಾಲ್ಪನಿಕ ಕಥೆ ಅಂತನೋ ಅಥವಾ ಅವರಾಗವರ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡಿರೋವಂಥದ್ದು. ಅದನ್ನ ಬಹಳ ನೋಡಿ ಆಸ್ವಾದಿಸ್ತೇವೆ. ಆದ್ರೆ ನಿಜವಾದ ನಡೆದಂತಹ ಘಟನೆ, ನಿಜವಾದಂತಹ ಸಿನಿಮಾ ಅಂದ್ರೆ ಏನು? ನಡೆದಂತ ವಿಚಾರವನ್ನ ಹಾಗೇನೆ ತದ್ರೂಪವಾಗಿ ಬಿಂಬಿಸೋದು. ಇಲ್ಲಿ ಇವತ್ತು ನೀವು ಯಾವ ರೀತಿ ಚಲನಚಿತ್ರವನ್ನ ನೋಡ್ಬೇಕು ಅಂದ್ರೆ ಅಲ್ಲಿ ನಿಜವಾಗ್ಲೂ ಪರಮಾತ್ಮನ ದರ್ಶನ ಆಗಬೇಕು, ನಿಜವಾಗ್ಲೂ ಅರ್ಜುನ ವಿಷಾದ ಯೋಗ ನಿಮಗಾಗಬೇಕು, ನನ್ನನ್ನು ಸೇರಿಸ್ಕೊಂಡು ನಮಗಾಗಬೇಕು. ಅಲ್ಲಿ ನಾವಿರ್ತೀವಿ, ಆಗ ಕೃಷ್ಣನೇ ಬಂದು ನಮ್ಮ ಮೋಹವನ್ನ ನಾಶ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ? ಓದಿರ್ತೀರ ನೀವೆಲ್ಲ. ಪರಮಾತ್ಮ ಬಂದ, ಪ್ರಶ್ನೆ ಕೇಳ್ದ, ಅರ್ಜುನ ಉತ್ತರ ಕೊಟ್ಟ, ಪ್ರಶ್ನೆ ಕೇಳ್ದ, ಉತ್ತರ ಕೊಟ್ಟ, ಪ್ರಶ್ನೆ ಕೇಳ್ದ, ಉತ್ತರ ಕೊಟ್ಟ. ಅದು ಯಥಾವತ್ತಾಗಿ ಶ್ಲೋಕಗಳ ರೂಪದಲ್ಲಿ ನಾವು ಕಲ್ತ್ಕೊಂಡು ಬಂದಿರೋದು. ಹಾಗಾದ್ರೆ ಇನ್ನು ಅತಿ ಸೂಕ್ಷ್ಮವಾದ ವಿಚಾರಗಳನ್ನ ಶ್ರೀಕೃಷ್ಣ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತಾನೆ. ಅತಿ ಸೂಕ್ಷ್ಮ ವಿಚಾರ ಯಾವುದು? ಅದು ನಮ್ಗೆ ಅಪ್ಲೈ ಆಗತ್ತಾ ಬದುಕಿಗೆ? ಅದು ನಿಜವಾಗ್ಲೂ ಇಟ್ಸ್ ಇಂಪಾರ್ಟೆಂಟಾ? ಅದನ್ನ ಇವತ್ತಿನ ತರಗತಿಯಲ್ಲಿ ಕೂಲಂಕುಷವಾಗಿ ನೋಡೋಣ. ಎಲ್ಲರತ್ರ ನಾನು ಇಷ್ಟು ದಿವಸ ನಾನು ಯಾವುದೇ ರೀತಿಯಾಗಿ ಹೇಳ್ತಿರ್ಲಿಲ್ಲ, ಬಟ್ ಈಗ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇನ್ಮುಂದೆ ಬರ್ತಕ್ಕಂತ ತರಗತಿಯನ್ನ ನೀವು ಮಿಸ್ ಮಾಡ್ಕೋಬೇಡಿ. ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ. ಯಾರೆಲ್ಲ ಆಸಕ್ತಿಯಿಂದ ಕೇಳ್ತಾ ಇದ್ದೀರಾ, ನೀವು ಮಿಸ್ ಮಾಡ್ಕೋಬೇಡಿ. ಮತ್ತೆ ಇಂಥ ತರಗತಿ ಬರುತ್ತೆ ಅಥವಾ ಹೇಳ್ತೀನಿ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ, ಅಥವಾ ಇದೇ ರೀತಿ ಹೇಳ್ತೀನ ಅದು ನನಗೆ ಗೊತ್ತಿಲ್ಲ. ದೇವ್ರು ಹೀಗೆ ನನ್ನ ಬಾಯಲ್ಲಿ ನೋಡಿಸ್ತಾನ ಅದೂ ಗೊತ್ತಿಲ್ಲ. ಈ ಕ್ಷಣಕ್ಕೆ ಹೇಳೋ ವಿಚಾರ ಇದು ಮುಂದೆ ತುಂಬಾ ಅದ್ಭುತವಾಗಿರುತ್ತೆ. ಇಟ್ ಇಸ್ ಸೋ ಇಂಪಾರ್ಟೆಂಟ್. ನೀವ್ ಯಾವ ಗೂಗಲ್ ಅಲ್ಲಿ ಹುಡ್ಕಿದ್ರು ಸಿಗಲ್ಲ, ಯಾವುದೇ ಬುಕ್ಸ್ ತಗೊಂಡ್ರು ಕೂಡ ಮಾಹಿತಿ ಸಿಕ್ಕಿದ್ರು ಇಷ್ಟ್ರ ಮಟ್ಟಿಗೆ ನಿಮ್ಗೆ ಓದಕ್ ಆಗಲ್ಲ. ಹಾಗಾಗಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ತರಗತಿ 10 ನಿಮಿಷ ಲೇಟ್ ಆಯ್ತು ಅಂದ್ರೆ ತಾಳ್ಮೆಯಿಂದ ಕೂತ್ಕೊಡಿ. ಅಷ್ಟು ಅದ್ಭುತವಾಗಿರುತ್ತೆ ನೋಡಿ. ಬದುಕಲ್ಲಿ ಬಹಳ ಆನಂದ ಕೊಡೋದೇನು? ಒಳ್ಳೆ ಊಟನ, ರುಚಿ ರುಚಿಯಾದ ಊಟ ಮಾಡಿದ್ರೆ ಆನಂದ ಸಿಗುತ್ತಾ? ಅಥವಾ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಖುಷಿ ಕೊಡುತ್ತಾ? ಯಾರೋ ಜೋಕ್ ಮಾಡಿದ್ರೆ ನಗ್ತೀವಲ್ವಾ, ಆಗೊಂದ್ ಖುಷಿ ಕೊಡುತ್ತಾ? ಯಾವ್ದೋ ಟೂರ್ಗ್ ಹೋಗಿ ಬಂದ್ಬಿಟ್ರೆ ಖುಷಿ ಕೊಡುತ್ತಾ ಪ್ರವಾಸಕ್ಕೆ? ಇದೆಲ್ಲ ಕ್ಷಣಿಕ ಸುಖ. ನಿಜವಾದ ಸುಖ ಅಂದ್ರೆ ಬದುಕಿನ ಸತ್ಯವನ್ನ ಅರ್ಥ ಮಾಡ್ಕೊಂಡು ಅನುಭವಿಸಿ, ಆತ್ಮಕ್ಕೆ ಅದು ಟಚ್ ಆಗಿ ಅದು ಕಣ್ಣಂಚಲ್ಲಿ ಹೋಗಿ ನೀರಾಗಿ ಸುರಿಯುತ್ತಲ್ಲ, ಅದೇ ಅತ್ಯಂತ ಆನಂದವಾದಂತಹ ಕ್ಷಣ ಬದುಕಲ್ಲಿ. ನಾವೆಲ್ಲ ಮೋಹದಲ್ಲಿದ್ದೀವಿ. ಅರ್ಜುನ ಅಲ್ಲ ಮೋಹದಲ್ಲಿದ್ದಿದ್ದು, ನಾವು. ಪ್ರೀತಿ ಅನ್ನೋ ಮೋಹ, ಮಾಯೆ ಅನ್ನೋ ಮೋಹ, ಮಕ್ಕಳು ಅನ್ನೋ ಮೋಹ, ಸಂಸಾರ ಅನ್ನೋ ಮೋಹ, ಹಣ ಅಂತಕ್ಕಂಥ ಮೋಹ. ಇದನ್ ಯಾರು ದೂರ ಮಾಡ್ಬೋದು? ಯಾರಿದ್ದಾರೆ ದೂರ ಮಾಡಕ್ಕೆ? ಯಾರು ಇಲ್ಲ. ದೇವ್ರೇ ನೀನೇ ನೋಡ್ಕೊಳಪ್ಪ, ನೀನೇ ಕಾಪಾಡು ಅಂತ ಕೇಳ್ಕೊಂತೀವಿ. ದೇವ್ರು ನೋಡ್ತಾನೆ, ಕಾಪಾಡಕ್ ಪ್ರಯತ್ನ ಪಡ್ತಾನೆ, ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಯಾರೋ ಬಂದ್ ಬುದ್ಧಿವಾದ ಹೇಳ್ತಾರೆ, ಹೋಗ್ಲಿ ಬಿಡಿ, ಕೇಳ್ಬಿಡ್ತೀವಾ? ಎಲ್ರೂ ಮಾತನ್ನ ಎಲ್ರೂ ಕೇಳೋ ಹಾಗಿದ್ದಿದ್ರೆ ಪ್ರಪಂಚದಲ್ಲಿ ಏನೆಲ್ಲ ಆಗ್ಬೋದಿತ್ತು. ಈಗ ಕುರುಕ್ಷೇತ್ರ ಯುದ್ಧ ಭೂಮಿ,
ಪಾಂಡವರು ಕೌರವರು ಎರಡೂ ಕಡೆ ಸೇರಿದ್ದಾರೆ, ಮುಖಾಮುಖಿಯಾಗಿದ್ದಾರೆ. ಯುದ್ಧ ಆರಂಭ ಆಗುವಂತಹ ರೋಚಕವಾದಂತಹ ಕ್ಷಣ. ಇನ್ನೇನು ನಿಶಾನೆ ಬೀಸ್ಬೇಕು. ಫ್ಲಾಗ್, ಬಿಳಿಯ ಒಂದು ನಿಶಾನೆ ಇರುತ್ತೆ, ಬಿಳಿ ನಿಶಾನೆ, ಕೆಂಪು ನಿಶಾನೆ, ಹಸಿರು ನಿಶಾನೆ ಅಂತ. ಆ ನಿಶಾನೆಯನ್ನ ಬೀಸ್ದಾಗ ಯುದ್ಧ ಪ್ರಾರಂಭ ಮಾಡಬೇಕು ಅಂತ ಅರ್ಥ. ಈ ಕಡೆ ಕೃಷ್ಣ ಸಾರಥಿಯಾಗಿ ಸುಂದರವಾದಂತಹ ರಥದಲ್ಲಿ ಕೂತ್ಕೊಂಡು, ಅರ್ಜುನ ಮುಖ್ಯ ಬಿಲ್ಲುಗಾರನಾಗಿದ್ದಾನೆ. ತನ್ನ ಗಾಂಡೀವವನ್ನ ತಗೊಂಡ, ಅದಕ್ಕೆ ಹಗ್ಗವನ್ನ ಕಟ್ಟದ, ಸಿದ್ಧ ಮಾಡ್ಕೊಂಡ. ಆಯ್ತಲ್ಲ, ಬಾಣ ಹೂಡ್ಬೇಕಲ್ಲ ಈಗ. ಬಾಣ ಹೂಡ್ಬೇಕು. ಅರ್ಜುನನ ಮನಕ್ಕೆ ವಿಕಾರ ಬಂದು, ಅಂದ್ರೆ ಏನೋ ಒಂದ್ ರೀತಿ ಚಂಚಲ ಆಗ್ತಾ ಇದೆ ಮನಸ್ಸು. ಬಾಯಿ ಬಿಟ್ಟು ಹೇಳ್ಕೊಳಕ್ ಆಗದೆ ಇರೋ ಸಂಕಟ. ಕೃಷ್ಣನಿಗೆ ಒಂದು ಮಾತು ಹೇಳ್ದ, ಕೃಷ್ಣ, ಎರಡು ಸೈನ್ಯಗಳ ನಡುವೆ ನನ್ನ ರಥವನ್ನ ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡ್ಲಿಕ್ಕೆ ಯಾರ್ಯಾರಿಗೆ ಆಸೆ ಇದೆ, ಯಾರು ನನ್ನ ಜೊತೆ ಕಾದಾಡ್ಲಿಕ್ಕೆ ಬಂದಿದ್ದಾರೆ, ಯಾರು ನನ್ನನ್ನ ಕೊಲ್ಲಬೇಕು ಅಥವಾ ನಾನು ಅವ್ರನ್ನ ಕೊಲ್ಲಬೇಕು ಅಂತ ಇದ್ಯೋ, ನನ್ ಕಣ್ಣಾರ ನೋಡ್ಬಿಡ್ತಾನೆ. ದುರ್ಯೋಧನನಿಗೋಸ್ಕರ, ಅವನಿಗೆ ಪ್ರೀತಿ ಕೊಡಕ್ಕೋಸ್ಕರ, ಅವನನ್ನ ಮೆಚ್ಚಲಿಕ್ಕೋಸ್ಕರ ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾರೆ. ನನಗೆ ಇವ್ರಿಗೆ ನೇರವಾದ ವೈರತ್ವ ಏನು, ಕಾರಣ ಏನ್ ನನ್ನ ಜೊತೆ ಯುದ್ಧ ಮಾಡ್ಲಿಕ್ಕೆ? ಎಂತಹ ವಿಚಿತ್ರವಾದದ್ದಲ್ವ ಕೃಷ್ಣ. ಹಾಗಾದ್ರೆ ಅರ್ಜುನ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ? ಭೀಷ್ಮರನ್ನ, ದ್ರೋಣರನ್ನ ಅಥವಾ ಕೌರವರ ಪಾಳ್ಯದಲ್ಲಿರ್ತಕ್ಕಂಥವ್ರನ್ನ ಯಾವತ್ತು ನೋಡೇ ಇಲ್ವ ಅವನು? ಇವತ್ತು ಹೊಸ್ತಾಗಿ ನೋಡ್ಬೇಕಾ? ದುರ್ಯೋಧನನಿಗೆ ಇವರೆಲ್ಲ ಪ್ರೀತಿಯಿಂದ ಇರೋರು ಅಂತ ಅದನ್ನ ಅವನು ಅರ್ಥ ಮಾಡ್ಕೋಬೇಕಾ ಈಗ? ಹೋಗ್ಲಿ, ಈ ಸಮಯದಲ್ಲಿ ಅರ್ಜುನ ಅವ್ರನ್ನೆಲ್ಲ ನೋಡಿ ಏನಾಗ್ಬೇಕು? ಅಥವಾ ಕೊನೆ ಯುದ್ಧ ಬದುಕಿರ್ಬೇಕಾದ್ರೆ ಇವ್ರ ಮುಖಗಳನ್ನ ನೋಡ್ಕೊಂಡ್ಬಿಡ್ತೀನಿ ಅನ್ನೋ ಆಸೆಗೆ ಏನಾದ್ರು ಕೇಳದ್ನ? ಯಾರು ಉಳಿತಾರೋ, ಯಾರು ಸಾಯ್ತಾರೋ, ಕೊನೆ ಸಲ ಕಣ್ತುಂಬ ನೋಡ್ಕೊಂಡ್ಬಿಡ್ತಾನೆ ಅನ್ನೋ ಅಭಿಪ್ರಾಯ ಮನ್ಸಲ್ಲಿ ಇತ್ತ? ಇಲ್ಲ ಅಂದ್ರೆ ಹಿರಿಯರಾಗಿರ್ತಕ್ಕಂಥ ಭೀಷ್ಮ, ಕೃಪ, ದ್ರೋಣಾದಿಗಳಿದ್ದಾರೆ, ಹೋಗಿ ಒಂದ್ಸಲ ಅವ್ರ ನಮಸ್ಕಾರ ಮಾಡ್ಕೊಂಡ್ ಬರ್ಬೇಕು ಅಂತ ಏನಾದ್ರು ಮನ್ಸಲ್ಲಿ ಇದ್ಯಾ? ಈ ಕ್ಷಣದಲ್ಲಿ ಹೋಗಿ ನಾನು ಅವ್ರ ಮುಂದೆ ನಿಂತ್ಕೊಂಡಾಗ ಈ ಕ್ಷಣದಲ್ಲಾದ್ರೂ ಅವ್ರಿಗೆ ಅನಿಸ್ಬೇಕು ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಅವ್ರ ಮನಸ್ಸು ಬಡ್ದು ಹೇಳ್ಬೇಕು ಅನ್ನೋ ದೃಷ್ಟಿಯಿಂದ ಏನಾದ್ರು ಕೇಳಿದ್ನ? ಅಥವಾ ಅವರನ್ನ ಎದುರಿಸ್ಲಿಕ್ಕೆ ಧೈರ್ಯ ಇಲ್ವ ಅರ್ಜುನನಿಗೆ? ಯಾವ ಕಾರಣ? ಹಿಂದೆ ಸಂಜಯ ಧೃತರಾಷ್ಟ್ರನ ಸಂದೇಶವೊಂದನ್ನು ತಂದಿದ್ದ. ನಿಮ್ಗೇನಾದ್ರೂ ರಾಜ್ಯ ಬೇಕಾಗಿದ್ರೆ ಗುರು ದ್ರೋಣರಿಗೂ ತಾತ ಭೀಷ್ಮರಿಗೂ ಕೊಂದುಬಿಟ್ಟು ಅವರ ಮಾಂಸವನ್ನ ತಿನ್ನೋದ್ರ ಮೂಲಕ ನೀವು ಬೇಡ್ತಿದ್ದೀರಾ ಅನ್ನೋ ಒಂದು ಕೆಟ್ಟ ಸಂದೇಶವನ್ನ ತಂದಿದ್ದ. ಅದ್ ನಿಜ ಅಲ್ವಾ? ಈ ಹಿರಿಯರ ರಕ್ತದಲ್ಲಿ ನಾವು ಮಿಂದೆದ್ದು ಈ ರಾಜ್ಯವನ್ನ ತಗೋಬೇಕಾ? ಪಾಪಾನುಬಂಧಂ ಕೋನು ತಂ ಕಾಮಯೇತ ಕ್ಷಮೈವ ತೇ ಜಾಯಸಿ ನೋತ ಭೋಗಾಹ ಯತ್ರ ಭೀಷ್ಮ ಶಾಂತನವೋ ಹತಸ್ಯಾತ್ ಯತ್ರ ದ್ರೋಣ ಸಹಪುತ್ರೋ ಹತಸ್ಯಾತ್. ಹೌದು, ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಪ್ರೀತಿಯಿಂದ ವಿದ್ಯೆ ಕಲಿಸಿ ಅನ್ನ ಕೊಟ್ಟು ಸಾಕಿರ್ತಕ್ಕಂಥವ್ರನ್ನ, ಈ ಹಿರಿಯರನ್ನ ಕೊಲ್ಲೋದು ಮಹಾಪಾಪ ಅಲ್ವಾ? ಹಾಗಾದ್ರೆ ಕೌರವರು ನಮ್ಮ ಭಾಗದ ರಾಜ್ಯವನ್ನ ಕೊಡದೇ ಇದ್ರೆ ಇನ್ನೇನ್ ಮಾಡ್ಬೇಕು? ನಾವು ಏನ್ ಮಾಡ್ಲಿಕ್ ಸಾಧ್ಯ? ಧೃತರಾಷ್ಟ್ರ ಅದಕ್ಕೂ ಪರಿಹಾರ ಸೂಚಿಸಿದ್ದ, ಭಿಕ್ಷೆ ಎತ್ತಬೇಕು ಅಂತ. ಅದು ಹಸ್ತಿನಾವತಿಯಲ್ಲ,
ದ್ವಾರಕೆಯಲ್ಲೋ ಅಥವಾ ಬೇರೆ ಕಡೆ ಅಂತ ಹೇಳ್ದ. ಹೌದಪ್ಪ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಹಣ ಆಸ್ತಿ ಮುಖ್ಯ ಅಲ್ಲ. ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ. ಕೋಟಿ ರೂಪಾಯಿ ಸಂಪಾದನೆ ಮಾಡಿರ್ಬೋದು, ಇನ್ಯಾವುದೋ ಮುಖಾಂತರ ಹೊರಟೋಯ್ತದ ನಿಮ್ ಕೈಯಿಂದ. ಕೊರಗ್ತೀರಾ, ಎಷ್ಟು ದಿವಸ ಕೊರಗ್ತೀರಾ? ಯಾವುದೋ ಒಂದು ಅತಿ ಮುದ್ದಾಗಿ ಸಾಕಿರ್ತಕ್ಕಂಥ ನಿಮ್ಮ ಪ್ರೀತಿಯ ಪ್ರಾಣಿ ನಿಮ್ಮನ್ನ ಅಗಲಿ ಹೋಯ್ತು, ದುಃಖ ಆಯ್ತು, ಎಷ್ಟು ದಿನ ದುಃಖ ಪಡ್ತೀರಾ? ಅತಿ ಪ್ರೀತಿಯಾಗಿರ್ತಕ್ಕಂಥ ಸ್ನೇಹಿತರು ನಿಮ್ಮನ್ನ ಬಿಟ್ಟು ಹೋದ್ರು, ಎಷ್ಟು ದಿನ ದುಃಖ ಪಡ್ತೀರಾ? ನಿಮ್ಮ ಕರುಳ ಸಂಬಂಧನೇ ನಿಮ್ಮಿಂದ ದೂರ ಆಯ್ತು, ಎಷ್ಟು ದಿನ ದುಃಖ ಪಡ್ತೀರಾ? ಬುದ್ಧಿ, ಶಕ್ತಿ, ಸಂಪಾದಿಸ್ತಕ್ಕಂಥ ವಸ್ತು, ಭೋಗ, ಸುಖ ಎಲ್ಲ ಕೂಡ ತೂತಿನ ಮಡಿಕೆ ಇದ್ದ ಹಾಗೆ. ಅದ್ರಲ್ಲಿ ನೀವೆಷ್ಟೇ ತುಂಬಿಸಿದ್ರು ಕೂಡ ಕೆಳಗಡೆಯಿಂದ ಸೋರ್ ಹೋಗ್ತಾ ಇರುತ್ತೆ, ನಿಲ್ಲಲ್ಲ. ಅದ್ರಲ್ಲಿ ಯಾವುದೂ ಶಾಶ್ವತ ಅಲ್ಲ. ಈ ಮಾತನ್ನ ಧೃತರಾಷ್ಟ್ರ ಹೇಳಿದ್ನಲ್ಲ, ಅದು ಸುಳ್ಳಲ್ಲ ಅಲ್ವಾ? ನಿಜವಾಗ್ಲೂ ಇವ್ರನ್ನೆಲ್ಲ ಸಾಯಿಸೋದ್ರಿಂದ ಶ್ರೇಯ ಸಿಗತ್ತ ನನಗೆ? ಒಳ್ಳೇದಾಗತ್ತ ನನಗೆ? ಏನ್ ಮಾಡ್ಬೇಕು ಹಾಗಾದ್ರೆ ಈಗ? ಕೌರವರನ್ನ ಕೊಲ್ಲೋದಕ್ಕಿಂತ ಮತ್ತೆ ವನವಾಸಕ್ಕೆ ಹೋಗ್ಬಿಡೋಣ. ವನವಾಸ ದುಃಖ ಆಗಿರುತ್ತೆ, ಆದ್ರೆ ಧರ್ಮದಿಂದ ಆದ್ರೂ ಇರ್ಬೋದು ನಾವು. ಹೋಗ್ಲಿ, ಕೌರವರು ಯಾರು? ಪಕ್ಕದ ರಾಜ್ಯದವರ? ಸ್ವಜನರು, ಒಂದೇ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಸ್ವಭಾತೃ ಪುತ್ರ ಸ್ವಜನ್ಯಸ್ಯ ರಾಜ್ಞಃ ಅಂತ ಒಂದು ಮಾತಿದೆ. ನಮ್ಮ ಸ್ವಂತ ದಾಯಾದಿಗಳನ್ನ ಕುಲಕ್ಷಯ ಮಾಡ್ಬೇಕಾ? ಯುದ್ಧದಲ್ಲಿ ಪಾಂಡವರೇ ಆದ ತಾವೇ ಗೆಲ್ಲುವರು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿರೋದು ನಿಜ. ನಾವೇ ಗೆದ್ದು ಬಿಡ್ತೀವಿ ಅನ್ನೋ ಆತ್ಮವಿಶ್ವಾಸ ನಿಜ. ಆದ್ರೆ ಯಾರ ಮೇಲೆ ಗೆಲ್ತಿದ್ದೀವಿ ನಾವು? ಒಬ್ಬ ಇಲ್ಲಿ ಮಾಡಿದಂತಹ ಪುಣ್ಯ ಪಾಪ ಅವನವನ್ ಕರ್ಮದ ಪ್ರಕಾರ ಇರೋದೇ ನಿಜ. ಆದ್ರೆ ಮನುಷ್ಯ ಸಾಯೋದಕ್ಕಿಂತ ಮುಂಚೆ ಅವನು ಎಲ್ಲ ಅನುಭವಿಸೋದೇ ನಿಜ. ಆದ್ರೆ ಇವ್ರ ಕರ್ಮಗಳಿಗೆಲ್ಲ ನಾನು ಮುಕ್ತಿ ಕೊಡ್ಬೇಕಾ? ಹಾಗಾದ್ರೆ ಇಷ್ಟೂ ಜನರ ಕರ್ಮದಲ್ಲಿ ಅವರ ಪಾಪಗಳೆಲ್ಲ ನನಗ್ ಬರಲ್ವಾ? ಅವನ ಮನಸ್ಸು ವಿಷಮ ಪರಿಸ್ಥಿತಿಯಿಂದ ಶತ್ರು ಪಕ್ಷದ ವೀರರ ಬಗೆಗೆ ಕಾರುಣ್ಯ, ಕ್ಷುಲ್ಲಕ ಭಾವನೆ, ಬೇಸರ, ದುಗುಡ ಎಲ್ಲ ಬರ್ತಾ ಇದೆ. ಈ ಕಡೆ ಶ್ರೀಕೃಷ್ಣ ಆ ಸಮರ ವೀಥಿಯಲ್ಲಿ, ಅಂದ್ರೆ ಸಮರ ಬೀದಿಯಲ್ಲಿ ಅರ್ಜುನನ ತೇರನ್ನ ದ್ರೋಣ ಭೀಷ್ಮರ ರಥಗಳ ಮುಂದೆ ಮಧ್ಯಭಾಗದಲ್ಲಿ ತಂದು ನಿಲ್ಲಿಸ್ತಾ, ನೋಡ್ಬಿಡ್ತೇನೆ ಅಂದಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು ಪಾರ್ಥ, ನೋಡು. ಅರ್ಜುನನ ಕಂಗಳಿಗೆ ಮೋಹಪಾಶ ಬೀಸ್ತಾ ಇದೆ. ಆ ಕ್ಷಣದಲ್ಲಿ ಭೀಷ್ಮರನ್ನ, ತನ್ನವರನ್ನೆಲ್ಲ ನೋಡಿ ಮೋಹ ಆವರಿಸ್ತು. ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ನೀನು ನೋಡಿದ ಮಾತ್ರಕ್ಕೆ ಅವರು ಸಾಯ್ತಾರ? ಕ್ರೂರ ದೃಷ್ಟಿಯಿಂದ ನೋಡು, ಎಲ್ರೂ ಸತ್ತೋಗ್ತಾರೆ. ಒಮ್ಮೆ ಕ್ರೂರ ದೃಷ್ಟಿಯಿಂದ ಭೀಷ್ಮ ದ್ರೋಣಾದಿ ಸಕಲ ಕೌರವ ವೀರರನ್ನ, ಇಡೀ ಶತ್ರು ಸೈನ್ಯವನ್ನ ಕೃಷ್ಣ ನೋಡ್ತಾನಂತೆ. ಅಲ್ಲಿದ್ದವ್ರಿಗೆ ಯಾರಿಗೂ ಇದು ಅರಿವಿಗೆ ಬರಲೇ ಇಲ್ಲ. ಆದ್ರೆ ಭೀಷ್ಮನಿಗೆ ಅರ್ಥ ಆಯ್ತು, ಅವನ ಪ್ರಾಣ ಕೃಷ್ಣ ಸೆಳೆದಾಗ ಆಯ್ತು. ಸಾಯೋ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ತಡೆಯಲಾರದ ವೇದನೆ ಆಗತ್ತಂತೆ, ಸಂಕಟ ಆಗತ್ತಂತೆ. ಆತ್ಮ ಆ ದೇಹದಿಂದ ಹೊರ ಹೋಗ್ಬೇಕಾದ್ರೆ ಅತೀವವಾದ ದುಃಖ ಆಗತ್ತಂತೆ, ಸಹಿಸಲಾರದ, ಯಾರಿಗೂ ಹೇಳ್ಕೊಳ ಆಗದೆ ಇರ್ತಕ್ಕಂಥ ನೋವಾಗುತ್ತಂತೆ. ಆ ಕಿಂಚಿತ್ ಕಾಲ ಮರಣ ವೇದನೆ ಅಂತ ಕರಿತೀವಿ ಅದನ್ನ. ಆ ಮರಣ ವೇದನೆ ಭೀಷ್ಮನಿಗಾಯ್ತು ಆ ಕ್ಷಣದಲ್ಲಿ. ಅವನು ಅಷ್ಟು ವರ್ಷದಲ್ಲಿ ಕೃಷ್ಣನ ದೃಷ್ಟಿಯನ್ನ ಯಾವತ್ತೂ ಆ ರೀತಿ ಕಂಡಿರ್ಲಿಲ್ಲ. ಭೀಷ್ಮನಿಗೆ ಅರ್ಥ ಆಯ್ತು, ಇದೆಲ್ಲ ನಮ್ಮ ಅಂತ್ಯಕಾಲ ಅಂತ. ತತ್ಕಾಲದಲ್ಲಿ ಕೃಷ್ಣ ಏನ್ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಅರಿವಿರ್ಲಿಲ್ಲ ಅರ್ಜುನನಿಗೆ.
ಯಾಕಂದ್ರೆ ಅರ್ಜುನ ಅಜ್ಞಾನದ ಕಡಲಲ್ಲಿ ಮುಳ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅವನು ಯಾವ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಅಂತಕ್ಕಂಥ ಕರ್ತವ್ಯ ಜ್ಞಾನ ಮರ್ತ್ಬಿಟ್ಟಿದ್ದಾನೆ. ಮನಸ್ಸು ದುಃಖದಲ್ಲಿ ಮುಳುಗಿಸ್ಕೊಂಡ್ಬಿಟ್ಟಿದ್ದಾನೆ. ಅವನ ಇಂದ್ರಿಯಗಳು ಸುಟ್ಟು ಒಣಗ್ತಾ ಇದೆ. ಮೈ ಬೆವರ್ಲಿಕ್ಕೆ ಆರಂಭ ಆಯ್ತು. ಅವನ ಬಿಲ್ಲು ಅವನ ಕೈಯಿಂದ ಜಾರಿ ಕೆಳಗಡೆ ಬಿತ್ತು. ಹಿಂದೆಂದೂ ಆಗದಂತಹ ಕೆಟ್ಟ ಅನುಭವ ಅವತ್ತಾಗ್ತಾ ಇದೆ. ಆ ಕಾಲದ ಏಕೈಕ ವೀರನ ಕೈಲಿ ಗಾಂಧೀವ ಇದ್ದಿದ್ದು ಅರ್ಜುನನ ಕೈಯಲ್ಲಿ ಮಾತ್ರ. ಅಂತಹ ಗಾಂಧೀವ ಕೈಯಿಂದ ಜಾರೋದು ಅಂದ್ರೆ ಏನರ್ಥ? ಸಾಮಾನ್ಯವಾದ ಶೋಕನ ಅದು? ಹಾಗಾದ್ರೆ ಮನಸ್ಸಿಗೆ ಮಾತ್ರ ಭ್ರಮೆ ಆವರಿಸ್ಕೊಳ್ಳುತ್ತಾ, ದೇಹಕ್ಕೆ ಆವರಿಸ್ಕೊಳ್ಳಲ್ವಾ? ಯುದ್ಧಕ್ಕೆ ನಿಂತವನು ಬಿಲ್ಲು ಬಾಣವನ್ನ ಹೂಡಿ ಬಿಡದೆ ಶಕುನ ನೋಡ್ಕೊಂಡು ನಿಂತ್ಕೊಂಡಂತೆ. ಯಾವತ್ತಾದ್ರೂ ಅರ್ಜುನ ಅವನ ಜೀವನದಲ್ಲಿ ಈ ರೀತಿ ಮಾಡಿದ್ನ? ಯಾಕೋ ಕೆಟ್ಟ ಶಕುನಗಳು ಕಾಣಿಸ್ತಾ ಇದೆ. ಬಂಧು ಬಾಂಧವರನ್ನ ಕೊಂದರೆ ಪಾಪ. ಧೃತರಾಷ್ಟ್ರನ ಸಂದೇಶ. ಮನಸ್ಸಲ್ಲಿ ನಾನಾ ರೀತಿಯಾದಂತಹ ನೋವು ದುಃಖ ಆಗ್ಲಿಕ್ಕೆ ಶುರುವಾಗ್ತಾ ಇದೆ. ಈ ಎಲ್ಲ ಮಾತುಗಳನ್ನ ಕೃಷ್ಣನಿಗೆ ಹೇಳ್ಕೋಬೇಕು, ಆದ್ರೆ ಹೇಳ್ಕೊಳ್ಳಿಕ್ಕೆ ಸಂಕೋಚ, ಭಯ ಆಗ್ತಾ ಇದೆ. ಕೃಷ್ಣ ಇನ್ನೇನಂತನೋ ಅಂತ. ಸಬೂಬ್ ಹೇಳ್ತಾ ಇದ್ದಾನೆ, ಇವನಿಗೆ ಧೈರ್ಯ ಇಲ್ಲ ಅಂತ ನನ್ನ ಬಗ್ಗೆ ಅಪಾರ್ಥ ಮಾಡ್ಕೊಳ್ತಾನೇನೋ ಅಂತಕ್ಕಂಥ ಚಿಂತೆ ಕಾಡ್ತಾ ಇದೆ. ಹಾಗಾದ್ರೆ ಏನ್ ಹೇಳ್ಬೋದು ಅರ್ಜುನ? ಕೃಷ್ಣ, ನನಗೆ ರಾಜ್ಯವೂ ಬೇಡ, ಜಯವೂ ಬೇಡ, ಸುಖ ಭೋಗ ಯಾವುದು ಬೇಡ. ಬದುಕಿದ್ದು ನನಗೇನು ಫಲ ಸಿಗುತ್ತೆ? ಭೀಷ್ಮ ದ್ರೋಣಾದಿಗಳನ್ನ, ಜ್ಞಾತಿಗಳನ್ನ, ನನ್ನವರನ್ನ ಈಗ ಕೊಂದ್ರೆ ಮುಂದೆ ನನಗೆ ಜಯ ಸಿಗ್ಬೋದು, ಸುಖ ಭೋಗ ಸಿಗ್ಬೋದು. ನನಗ್ ಸಿಕ್ಕಿರೋ ಪಟ್ಟಣ, ನಮಗ್ ಸಿಕ್ಕಿರೋ ಸುಖ ಭೋಗಗಳನ್ನ ಹಂಚ್ಕೊಳಕ್ಕಾದ್ರೂ ಜನಗಳು ಬೇಡವಾ? ಅದನ್ನ ಯಾರ ಜೊತೆ ಹಂಚ್ಕೊಳ್ಳಿ? ಗುರು ಹಿರಿಯರನ್ನ ಕೊಲ್ಲೋದು ಯಾವ ನ್ಯಾಯ? ಅಲ್ಲಿಯವರೆಲ್ಲ ನಮ್ಮ ತಂದೆ ವಯಸ್ಸಿನವರಪ್ಪ. ನನ್ನ ತಂದೆ ಮಾತ್ರ ತಂದೆ ಆಗಲ್ಲ, ನನ್ನ ತಂದೆಯ ವಯಸ್ಸಿನ ಯಾವುದೇ ವ್ಯಕ್ತಿ ಕೂಡ ತಂದೆ ಸಮಾನ ಅಲ್ವಾ? ನನ್ನ ತಾತನ ವಯಸ್ಸಿನವರಿದ್ದಾರೆ, ಸೋದರ ಮಾವಂದ್ರಿದ್ದಾರೆ, ಹೆಣ್ಣು ಕೊಟ್ಟ ಮಾವಂದ್ರಿದ್ದಾರೆ, ಎಲ್ಲಾ ರೀತಿಯ ಸಂಬಂಧಿಕರಿದ್ದಾರೆ. 3 ಲೋಕದ ರಾಜ್ಯವೇ ಸಿಕ್ಕರೂ ಕೂಡ ಬೇಡ ಅಂತ ಹೇಳ್ದವನು, ಇಂದ್ರ ಪದವಿ ಸಿಗುತ್ತೆ ಎಂದಾಗ್ಲೂ ಕೂಡ ಅದನ್ನ ಬಿಟ್ಟು ಬಂದವನು, ಈಗ ಬರೀ ಭೂಮಿಗೋಸ್ಕರ ಇವ್ರನ್ನೆಲ್ಲ ಕೊಲ್ಬೇಕ ನಾನು? ಎಷ್ಟು ಜನ ಗಂಡು ಮಕ್ಕಳು ಪುರುಷರೆಲ್ಲ ಸತೋದ್ರೆ ಎಷ್ಟು ಜನ ಹೆಣ್ಣು ಮಕ್ಕಳು ವಿಧವೆಯರಾಗ್ತಾರಪ್ಪ? ಎಷ್ಟು ಕುಲ ಹಾಳಾಗುತ್ತಪ್ಪ? ವಿಧಿಯವರಾದಂತಹ ಎಲ್ಲ ಗಂಡನ ಕಳ್ಕೊಂಡು ಹೆಣ್ಣು ಮಕ್ಕಳು ವಿಧವೆಯರಾಗೋದ್ರೆ ಚಿಕ್ಕ ವಯಸ್ಸಿನ ಸ್ತ್ರೀಯರು ಕೆಡದೆ ಉಳಿತಾರ? ಆಗ ಲೋಕದಲ್ಲಿ ವರ್ಣಸಂಕರ ಆಗಲ್ವಾ? ಗಂಡು ಮಕ್ಕಳ ಸಂತತಿ ಕ್ಷೀಣ ಆಗಿ ಹೆಣ್ಣು ಮಕ್ಕಳು ಹೆಚ್ಚಾಗಲ್ವಾ? ಸೃಷ್ಟಿ ಅಸಮತೋಲನ ಆಗಲ್ವಾ? ಇವ್ರಿಗೆ ಹುಟ್ಟಿದಂತ ಸಂತಾನದಿಂದ ಪಿತೃಗಳಿಗೆ ಪಿಂಡೋದಕ ಅನ್ನೋದು ಸಿದ್ಸುತ್ತಾ? ಅವ್ರ ಕೈ ಪಿಂಡ ಇಟ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಹುಟ್ಟಿನಿಂದ ಬಂದಂತಹ ಧರ್ಮ ವೃತ್ತಿಗಳ ಗತಿ ಏನೋ? ಚಪ್ಲಿ ಒಲಿಯವರು ಚಮ್ಮಾರ, ಕಮ್ಮಾರ, ಅಕ್ಕ ಸಾಲಿಗ, ವೈಶ್ಯ, ಬ್ರಾಹ್ಮಣ, ಅವ್ರವ್ರ ಕೆಲ್ಸ ಅವ್ರವ್ರು ಮಾಡ್ಬೇಕು. ನಾವೆಲ್ಲರನ್ನು ಸಾಯಿಸ್ಬಿಟ್ರೆ ಯಾರು ಮಾಡ್ತಾರೆ ಅವ್ರವ್ರ ಕೆಲ್ಸಗಳನ್ನ? ಅವ್ಯವಸ್ಥೆ ಆಗೋಗಲ್ವಾ? ಅಲ್ಲಿ ನರಕ ಉಂಟು ಮಾಡ್ತಕ್ಕಂಥ ಯುದ್ಧ ನನಗ್ ಬೇಡಪ್ಪ. ಇದೆಲ್ಲ ಧೃತರಾಷ್ಟ್ರನ ಮಕ್ಕಳಿಗೆ ತಿಳಿತಾ ಇಲ್ಲ. ಹಾಗಂತ ನಾವು ಹಾಗೆ ಇರ್ಬೇಕಾ? ನಾವು ಅವರಾಗೆ ಮಾಡಿದ್ರೆ ವ್ಯತ್ಯಾಸ ಏನು?
ಅವ್ರಿಗೂ ನಮ್ಗಿರ್ತಕ್ಕಂಥ ವ್ಯತ್ಯಾಸ ಏನು? ಅಯ್ಯೋ, ಎಂತ ಪಾಪ ಮಾಡಿಬಿಡ್ತಾ ಇದ್ದೆ ನಾನು, ಎಂತ ಪಾಪ ಮಾಡ್ತಾ ಇದ್ದೆ ಅಂತ ಹೇಳ್ತಾ ಅರ್ಜುನ ತನ್ನ ಬಿಲ್ಲು ಬಾಣವನ್ನ ಎಸೆದು ಅರ್ಜುನ ರಥದ ಮಧ್ಯದಲ್ಲಿ ಶೋಕ ತುಂಬಿ ತುಳುಕುತ್ತಾ ಕೈ ಕಟ್ಟಿ ಕುಳಿತುಕೊಂಡ್ಬಿಟ್ಟ. ಅರ್ಜುನ, ನಿನಗೇನಾಗಿದೆ ಇಂದು? ಜ್ಞಾನ ನಾಶಕ ಮೋಹ ನಿನಗೆಲ್ಲಿಂದ ಬಂತು? ಇಷ್ಟು ದಿವಸ ಇಲ್ಲದ್ದು ಈಗ ಯಾಕೆ? ಇದೆಲ್ಲ ಮಾತಾಡೋದು ಒಬ್ಬ ಯೋಧ ಅಲ್ಲ, ವೀರ ಅಲ್ಲ, ಹೇಳಿ. ಇಹದಲ್ಲಿ ಅಕೀರ್ತಿ, ಪರದಲ್ಲಿ ಸ್ವರ್ಗ ಹಾನಿ ತರ್ತಕ್ಕಂತ ಹೇಳಿ ಮಾತಾಡೋದು. ಒಪ್ಪುತ್ತಾ ಇದು ನೀನು ಮಾತಾಡ್ತಾ ಇರೋದು? ನಿನಗೆ ಯಾಕೆ ಹೃದಯ ದುರ್ಬಲ ಆಯ್ತು ಇವತ್ತು? ಹೇಳು, ಮೇಲೇಳು. ಕೃಷ್ಣ ಅರ್ಜುನನಿಗೆ ಗದರಿದ. ಅರ್ಜುನ ಮಾತಾಡಿದ ಅಷ್ಟು ಮಾತನ್ನ ಕಸದಂತೆ ತಳ್ಳಿ ಗುಡ್ಸಾಕ್ಬಿಟ್ಟ. ಶ್ರೀಕೃಷ್ಣನೇ ಮಧುಸೂದನ. ಹಿಂದೆ ಮಧುಕೈಠವರನ್ನ ನಿಗ್ರಹಿಸಿ ಬ್ರಹ್ಮನಿಗೆ ವೇದವನ್ನ ಮರಳಿ ತಂದು ಕೊಟ್ಟವನು ವೇದೋದ್ಧಾರಕ ಅಂತ ಕರಿತೀವಿ. ಹಾಗಾಗಿ ವ್ಯಾಸರು ಕೊಟ್ಟಂತಹ ಹೆಸರು ಮಧುಸೂದನ. ಅಜ್ಞಾನ ಬಂದದ್ದೆಲ್ಲ ಮಧು, ಉನ್ಮಾದ ಮೋಹ. ಆ ಅಜ್ಞಾನ ಬಂದ್ರೆ ಅದನ್ನ ನಾಶ ಮಾಡೋನೆ ಮಾಧವ. ಮಧು ಅಂದ್ರೆ ಅಜ್ಞಾನ, ಅದನ್ನ ನಾಶ ಮಾಡೋನು ಮಾಧವ. ನಮ್ಮ ಅಜ್ಞಾನಗಳು ನಮ್ಮಿಂದ ನೀಗೋಗಾದ್ರೆ, ಯಾರೋ ಒಬ್ರು ಕೇಳಿದ್ರು, ಗುರುಗಳೇ ಕರ್ಮದ ಬಗ್ಗೆ ಹೇಳಿದ್ರಿ, ಕರ್ಮ ಹೇಗ್ ತೀರೋಗ್ಬಿಡುತ್ತೆ, ಅದಕ್ ಪರಿಹಾರ ಮಾರ್ಗ ಏನು? ಏನಾದ್ರೂ ಮಾಡ್ಬಿಟ್ರೆ ಕರ್ಮ ತೀರ್ಬಿಡುತ್ತಾ? ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅದಕ್ಕಿಲ್ಲಿ ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಮ್ಮಷ್ಟಕ್ಕೆ ನಮ್ಗೆ ಕರ್ಮ ಅನ್ನೋದು ತೀರೋದಾಗಿದ್ರೆ ಭಗವಂತ ಯಾಕೆ ಬೇಕು? ಭಗವಂತನ ಕೆಲ್ಸ ಏನು? ಅರ್ಥ ಆಗ್ತಾ ಇದ್ಯಾ? ಕರ್ಮದ ಬಗ್ಗೆ ಡಿಸೈಡ್ ಮಾಡುವಂಥದ್ದು ನಮ್ಮ ಹಸ್ತದಲ್ಲಿಲ್ಲ. ಅದು ನಮ್ದು ಅಲ್ಲ, ನಿಮ್ದು ಅಲ್ಲ, ಸ್ವಯಾಜಿತ ಆಸ್ತಿ ಅದು ನಮ್ದು. ಆ ಸ್ವಯಾಜಿತ ಆಸ್ತಿಯನ್ನು ಅನುಭವಿಸ್ಲೇಬೇಕಾಗುತ್ತೆ ನಾವು. ಹಾಗಾದ್ರೆ ಅಜ್ಞಾನ ಒಂದೇ ದಿವಸಕ್ಕೆ ಬೆಳೆದು ಮರ ಆಗಿ ನಿಂತು ಬಿಡ್ತಾ? ಇವತ್ ತಪ್ಪು ಮಾಡಿದೀನಿ, ನಾನು ಇಷ್ಟು ದಿವಸ ಒಳ್ಳೆಯವಳಾಗಿದ್ದೆ ಅಂದ್ರೆ ಒಪ್ಪ ಮಾತಾ ಅದು? ಶತಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬರ್ತಾ ಇರುತ್ತೆ ಅದು. ಒಬ್ಬ ತಾಯಿ ಗರ್ಭದಿಂದ ಮಗು ಬಂದ್ರೆ ಅಂಗಾಂಗಗಳು, ರಕ್ತ, ನರನಾಡಿಗಳಷ್ಟೇ ಬರುತ್ತೆ ಅನ್ಕೊಂಡಿದ್ದೀರಾ? ಕಾಮಾದಿ ಮೋಹಗಳು ಕೂಡ ರಕ್ತದ ಜೊತೆ ಬಂದ್ಬಿಡುತ್ತೆ. ಹಾಗಾಗಿ ಅರ್ಜುನನ ಮೋಹ ಅಂತಕ್ಕಂಥದ್ದು ಆ ಕ್ಷಣಕ್ಕೆ ಬಂದಿದ್ದಲ್ಲ, ಅಥವಾ ಯಾರೋ ಹೇಳ್ಕೊಟ್ಟು ಬಂದಿದ್ದಂಥದ್ದಲ್ಲ. ಅರ್ಜುನನಿಗೆ ಕರ್ತವ್ಯ ಮರ್ತೋಯ್ತು. ಯಾರು ನಂಬ್ತಾರೆ ಆ ಕ್ಷಣದಲ್ಲಿ ಅರ್ಜುನ ಕರ್ತವ್ಯ ಮರೀತಿದ್ದಾನೆ ಅಂದ್ರೆ? ಕೃಷ್ಣ, ಹಾಗಾದ್ರೆ ನನಗೆ ಯಾವ್ದ್ರಲ್ಲಿ ಶ್ರೇಯಸ್ಸಿದೆ ಅದನ್ನ ನನಗಾಗಿ ನಿಶ್ಚಯ ಮಾಡಿ ಹೇಳು. ನಿನ್ ಪಾದ ಹಿಡ್ಕೊಳ್ತಾನೆ, ಈಗೋ ನಾನು ನಿನಗೆ ದಾಸನಾದೆ, ಪ್ರಪನ್ನನಾದೆ ಅಂತ ಭಗವಂತನ ಪಾದವನ್ನ ಹಿಡ್ಕೊಂಡ ಅರ್ಜುನ. ಪ್ರಪನ್ನನಾದೆ ಅಂತ ಶಬ್ದವನ್ನ ಕೇಳಿದ ಕೃಷ್ಣ ಕರೆಕ್ತಾನೆ. ಮೇಘದಂತೆ ನೀರೆರೀತಾನೆ. ಅರ್ಜುನ ಬಂಜರು ಭೂಮಿಯಾಗಿದ್ದ, ಒಣಗಿದ ಭೂಮಿಯಾಗಿದ್ದ, ಅಲ್ಲಿ ಮಳೆಯನ್ನ ಸುರಿಸ್ತಾನೆ. ವ್ಯವಸಾಯವನ್ನ ಮಾಡಿ ಕರ್ತವ್ಯ ಪ್ರಜ್ಞೆ ಅಂತಕ್ಕಂಥ ಪುಷ್ಪವನ್ನ ನಿರ್ಮಾಣ ಮಾಡ್ತಾನೆ. ಗೀತೋದ್ಯಾನದಲ್ಲಿ ಪ್ರವೇಶಿಸಬಲ್ಲಂತಹ ಜ್ಞಾನ ಪುಷ್ಪ ಪ್ರೇಮಿಗೆ ಕೃಷ್ಣಾರಾಧನೆಗೆ ಇದು ಸುಗ್ಗಿ. ಒಂದ್ ತೋಟ ಇರುತ್ತೆ, ತೋಟದಲ್ಲಿ ನಾನಾ ವಿಧವಾದ ಹೂ ಬೆಳೆಸಿರ್ತಾನಂತೆ ಕೃಷ್ಣ. ನಾಸ್ತಿಕನಿಗೆ ಯಾವ ಹೂ ಬೇಕೋ ಅದನ್ನ ಅವನ ಆಯ್ಕೆ ಮಾಡ್ಕೊಳ್ತಾನಂತೆ. ಪ್ರೇಮಿಸೋನ್ಗೆ ಯಾವ ಹೂ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ತಾನಂತೆ. ಸಾಯೋನ್ಗೆ ಯಾವ ಪುಷ್ಪ ಬೇಕೋ ಅದು ಅವನು ಆಯ್ಕೆ ಮಾಡ್ಕೊಳ್ತಾನಂತೆ.
ಕೃಷ್ಣ ಎಲ್ಲದನ್ನು ಬೆಳೆಸೋದು ಅವನ್ ಕರ್ತವ್ಯ. ಕೃಷ್ಣ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ ಅಂತ ವಯಸ್ಸಿನ ಹುಡುಗರನ್ನ ಕೇಳಿದ್ರೆ ಅವನ ನಿಷ್ಕಲ್ಮಶವಾದ ಪ್ರೇಮ, ವಯಸ್ಸಾದವರಿಗೆ ಅವನು ಮೋಕ್ಷ ಕೊಟ್ಟಂತಹ ರೀತಿ, ಕಷ್ಟದಲ್ಲಿರೋರ್ಗೆ ಹೆಣ್ಣು ಮಕ್ಕಳಿಗೆ ಅವನು ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನಿಟ್ಟಂತಹ ರೀತಿ, ಹೀಗೆ ಅವನು ನಾನಾ ವಿಧವಾದ ಪುಷ್ಪ, ಅವನಲ್ಲಿರ್ತಕ್ಕಂಥ ಪುಷ್ಪವನ್ನ ನಮಗ್ ಯಾವ್ದು ಬೇಕು ಅದನ್ನ ನಾವು ತಗೊಳ್ತಾ ಇದ್ದೀವಿ, ಎಲ್ಲ ಪುಷ್ಪವನ್ನ ತಗೊಳ್ತಾ ಇಲ್ಲ. ಹಾಗೆ ಎಲ್ಲರಿಗೂ ಕೃಷ್ಣನ ಉಪದೇಶ ಇಡಿಸ್ಬೇಕು ಅಂತ ಏನಿಲ್ವಲ್ಲ. ಅವ್ನು ಹೇಳಿದ ಮಾತೆಲ್ಲ ಒಪ್ಪಿಡ್ತೀವ? ಕೃಷ್ಣ ಕಳ್ಳ ಅನ್ನಲ್ವ ನಾವು? ಅಯ್ಯೋ ಅವನ್ ಎಂತ ದೇವ್ರು, ಅವನೇ ಸುಳ್ಳು ಹೇಳ್ದಪ್ಪ, ಅವನೇ ಬೆಣ್ಣೆ ಕಳ್ತನ ಮಾಡ್ತಿದ್ದ, ಅವನ್ ಕಳ್ಳ ಅವನು, ಕೃಷ್ಣನೇ ಕಳ್ತನ ಮಾಡ್ಬೇಕಾದ್ರೆ ನಾವ್ ಯಾವುದು ಮಾತಾಡಿದೀವ? ಅದಕ್ಕೆ ಸುಂದರವಾದ ಹಾಡಿದೆ ಕೇಳಿ. ಹೂ ಬೇಕೇ ಪರಿ ಮಳದ ಹೂ ಬೇಕೇ, ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂ ಬೇಕೇ, ನಮ್ಮ ಹೂ ಬೇಕೇ, ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ದಾರದಿ ಕಟ್ಟಿಲ್ಲ ಮಾರು ಹಾಕುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ, ಕೇರಿ ಕೇರಿಗಳಲ್ಲಿ ಮಾರುವುದಲ್ಲ, ಹೂ ಬೇಕೇ ಪರಿ ಮಳದ ಹೂ ಬೇಕೇ, ಭೂರಿ ಭಕುತಿ ಎಂಬ ಭಾರಿಯ ಬೆಳಗಿದ ಮಾರೆಂದು ಪೇಳಿದ ಶೌರ್ಯ ಸೊಬಗಿನ, ಮಾರೆಂದು ಪೇಳಿದ ಶೌರ್ಯ ಸೊಬಗಿನ ಹೂ ಬೇಕೇ ಪರಿ ಮಳದ ಹೂ ಬೇಕೇ, ರಂಗು ರಂಗುಗಳಿಂದ ಕಂಗಳಿಸುವ ಸ್ವಚ್ಛ ಬಂಗಾರದ ಛವಿ ಭಂಗಿಸುವ ಹೂ ಬೇಕೇ ಪರಿ ಮಳದ ಹೂ ಬೇಕೇ. ಕೃಷ್ಣನ ತೋಟದ ಪರಿಮಳವಾದ ಹೂ ಬೇಕಾ? ಯಾವ ಹೂ ಬೇಕು? ಅದನ್ನ ದಾರದಲ್ಲಿ ಕಟ್ಟಿಲ್ಲ, ಮಾರಂತೂ ಹಾಕಿ ನಿಮಗ್ ಕೊಡಲ್ಲ, ಕೇರಿ ಕೇರಲ್ ಬಂದು ಮಾರಲ್ಲ, ಅಂದ್ರೆ ಬೀದಿ ಬೀದಿಲ್ ಬಂದ್ ಮಾರಲ್ಲ ಅದನ್ನ ನಾವು ತಗೋಬೇಕು. ಭೂರಿ ಬಕುತಿ ಅಂತಕ್ಕಂತ ಭಾರಿಯ ಬೆಳಗಿದ ಮಾರನ್ನ ಹಾಕಿ ನಾವು ತಗೊಳ್ಬೇಕು. ರಂಗು ರಂಗುಗಳಿಂದ ಕಂಗೊಳಿಸ್ತಾ ಇದೆ, ಬಹಳ ಸ್ವಚ್ಛವಾಗಿದೆ, ಹೇಗೆ ಬಂಗಾರದ ಚೆವಿ ತರ. ಶೃಂಗಾರ ಸಿಂಧು ಪ್ರಸನ್ನ ಶ್ರೀಮಾಧವನ, ಶೃಂಗಾರ ಸಿಂಧು ಪ್ರಸನ್ನ ಶ್ರೀಮಾಧವನ ಅಂಗ್ರಿಯ ಸಂಗದಿ ಮಂಗಳಕರವಾದ, ಅಂಗ್ರಿಯ ಸಂಗದಿ ಮಂಗಳಕರವಾದ ಹೂ ಬೇಕೇ. ಯಾರ್ದು ಅನ್ಕೊಂಡಿದ್ದೀರಾ? ಪ್ರಸನ್ನ ಶ್ರೀ ಮಾಧವನ ಮಂಗಳಕರವಾದಂತ ಹೂ ಅದೆಲ್ಲ. ಅಂದ್ರೆ ಅವನು ಹೇಳಿರೋ ಮಾತು, ಅದನ್ನ ಯಾವ್ದು ತಗೊಂತೀರ ನೀವು? ಕೃಷ್ಣ ಹೇಳ್ತಾನೆ, ಅರ್ಜುನ, ಒಮ್ಮೆ ಯುದ್ಧ ಭೂಮಿಗೆ ಬಂದ್ರೆ ಮುಗಿದೋಯ್ತು. ಯಾರಿಗೆ ಯಾರು ಸ್ವಜನರಲ್ಲ, ಯಾರು ನಮ್ಮವರಲ್ಲ ಇಲ್ಲಿ. ಭೀಷ್ಮ ದ್ರೋಣಾದಿಗಳು ನಿನ್ನವರು ಅನ್ನೋದಾಗಿದ್ರೆ ನಿನ್ ಜೊತೆ ಯುದ್ಧ ಮಾಡ್ತಿದ್ರಪ್ಪ. ನಿನಗ್ ಬಂದಂತ ಆಲೋಚನೆ ಅವ್ರಿಗೆ ಯಾಕೆ ಬರ್ತಾ ಇಲ್ಲ? ದುಷ್ಟರ ಜೊತೆ ಬಂದ ಮೇಲೆ ಸಜ್ಜನನು ಕೂಡ ದುಷ್ಟನೇ ಆಗ್ತಾನೆ, ನೆನಪಲ್ಲಿಟ್ಕೋ. ನೀನ್ ಎಷ್ಟೇ ಒಳ್ಳೆಯವನಾಗಿರ್ಬೋದು, ನೀನ್ ಎಂತಹ ಪುಣ್ಯ ಕರ್ಮನೇ ಮಾಡಿರ್ಬೋದು, ನೀನು ದುಷ್ಟನ ಜೊತೆ ಬರ್ತಾ ಇದ್ಯಾ ಅಂದ್ರೆ ನಿನಗೂ ದುಷ್ಟ ಪಟ್ಟವೇ ಹೊರತು ಸಜ್ಜನ ಅಂತ ಯಾರು ಕರೆಯಲ್ಲ ನಿನ್ನನ್ನ. ಭ್ರಾಂತಿ ಬಿಡಪ್ಪ. ಅರ್ಜುನ ಹೇಳ್ದ, ಪ್ರಭು ಹಾಗಾದ್ರೆ ಇವ್ರು ಯಾರು ಪೂಜೆಗೆ ಅರ್ಹರಲ್ವಾ? ಯಾರ ಎದೆಯಲ್ಲಿ ಪೂಮಾಲೆಯನ್ನ ಹಾಕಿ ಗೌರವಿಸ್ಕೋಬೇಕು, ಯಾರಿಂದ ಆಶೀರ್ವಾದವನ್ನ ತಗೋಬೇಕು, ಅವರಿಗೆ ಬಾಣವನ್ನ ಬಿಟ್ಟು ಸಾಯಿಸ್ಬೇಕಾ? ಅವರು ನಿನ್ ಶತ್ರುಗಳೀಗ. ಶತ್ರು ಆದ್ರೆ ನಿನ್ ಗುರುಗಳಲ್ವಾ? ಗುರುವದೆ ಮಹಾ ಪಾತಕವಲ್ವಾ? ಗುರುಗಳೇ ಶತ್ರು ಆಗ್ಬಿಟ್ರೆ, ಲೋಕಕ್ಕೆ ಕಂಟಕನಾಗಿದ್ರೆ, ಅವರು ದುಷ್ಟರ ಪಾಳ್ಯಕ್ಕೆ ಸೇರ್ಕೊಂಡ್ರೆ ಕೊಲ್ಲಬೇಕು ಅನ್ನೋದು ಶಾಸ್ತ್ರ ಅರ್ಜುನ.
ಹೌದು, ಶಾಸ್ತ್ರ ಇರ್ಬೋದೇನೋ. ಯಾರಾದ್ರೂ ಈ ಹಿಂದೆ ಮಾಡಿದ್ರ ಈ ರೀತಿ? ನೀನಾಗಿದ್ರೆ ನಿನ್ನ ಗುರುಗಳನ್ನ ಹೀಗೆ ಸಾಯಿಸ್ಬಿಡ್ತಿದ್ದ? ಹೌದು, ನಿಶ್ಚಯವಾಗಿ ಸಾಯಿಸ್ತಾ ಇದ್ದೆ. ಯಾಕೆ? ಸ್ವಂತ ಸೋದರ ಮಾವನಾದ ಕಂಸನನ್ನ ನಾನು ಸಾಯಿಸ್ಲಿಲ್ವಾ? ಮಾವ ಎಂಬುವನು ಒಬ್ಬನ 6 ಗುರುಗಳಲ್ಲಿ ಸೇರ್ಕೊಂತಾನೆ, ನೆನ್ಪಲ್ಲಿಟ್ಕೋ. ಸೋದ್ರ ಮಾವ ಗುರುವಿಗೆ ಸಮಾನ. ಆದ್ರೂ ಅರ್ಜುನ ಮೇಳ ಕೇಳಲಿಲ್ಲ. ಉಭಯ ಸೇನೆಯ ನಡುವೆ ರಥವನ್ನ ನಿಲ್ಲಿಸು ಅಂದವನು ಎಲ್ಲರೆದುರಿಗೆ ಅಳ್ತಾ ಇದ್ದಾನೆ. ನನಗ್ ಸಂಕಟ ಆಗ್ತಾ ಇದೆ. ರಹಸ್ಯದಲ್ಲಿ ಹತ್ತಿದ್ರು ಸಮಾಧಾನ ಮಾಡ್ಬೋದಿತ್ತು. ಎಲ್ಲರ ಮುಂದೆ ಹತ್ತಾಗ ನಮ್ಮ ಕೀರ್ತಿ ನಾಶ ಆಗುತ್ತೆ. ಮನದಲ್ಲೇ ಕೋಪ ಬರ್ತಾ ಇದೆ ಕೃಷ್ಣನಿಗೆ. ಆದ್ರೆ ಇವನ ಮನಸ್ಸನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಸ್ಥಿತಿ, ರೀತಿ, ಕರ್ಮ, ಯೋಗ, ಯೋಗೋತ್ತರ, ಈಶ್ವರ ಧರ್ಮ ಇದೆಲ್ಲವನ್ನು, ಮೃತ್ಯುವನ್ನ ದಾಟಬಲ್ಲಂತಹ ಒಂದು ವಿಶೇಷವಾದಂತಹ ನುಡಿಯನ್ನ, ಅಮರತ್ವ ಸಾಧಕವಾದ ಸಂದೇಶವನ್ನ ನೀಡಬೇಕು ಇವನಿಗೆ ಅಂತ ಕೃಷ್ಣ ಅನ್ಕೊಂಡ. ಭೂಮಿ ಮೇಲೆ ನಾವು ಬಂದಿದ್ದೀವಿ, ಪ್ರಾಣಿ ಪಕ್ಷಿಗಳು ಕೂಡ ಇದ್ದೆ. ಹಾಗಾದ್ರೆ ಬರೀ ರಕ್ತ ಮಾಂಸ ಮುದ್ದೆನ ನಾವೆಲ್ಲ? ಪಂಚಭೌತಿಕ ಶರೀರದಲ್ಲಿ ಯಾವತ್ತೂ ಅಳಿಯದ ಜ್ಯೋತಿಯಂತಹ ಒಂದು ಅಕೃತಕ ವಸ್ತು ಇದೆ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಸೋ ಇಂಪಾರ್ಟೆಂಟ್. ಏನಿದೆ? ಯಾವತ್ತೂ ಕೂಡ ಅಳಿಯದ ಪಂಚಭೌತಿಕ ಶರೀರದಲ್ಲಿ ಜ್ಯೋತಿಯಂತಹ ಒಂದು ಕೃತಕ ಅಲ್ಲ, ಅಕೃತಕ. ಕೃತಕ ಅಂದ್ರೆ ಮಾನವ ನಿರ್ಮಿತ. ಇದು ಮಾನವ ನಿರ್ಮಿತವಾದಂತಹ ವಸ್ತು ಅಲ್ಲ. ಯಾವುದು? ಅದೇ ಆತ್ಮ, ಜೀವಾತ್ಮ, ದೇವರ ಒಂದಂಶ. ಆತ್ಮಕ್ಕೆ ಯಾಕೆ ಗೌರವ ಕೊಡಬೇಕು ಅಂದ್ರೆ ಅದು ನನ್ನಿಂದಾದಂಥದ್ದಲ್ಲ, ಮಾನವ ನಿರ್ಮಿತ ಅಲ್ಲ, ಅದು ದೈವ ನಿರ್ಮಿತ, ಅದು ದೈವದ ಒಂದಂಶ. ಹಾಗಾಗಿ ಪ್ರಾಕೃತ ವಸ್ತುಗಳು ವಿಕಾರ. ಆತ್ಮ ನೀರಲ್ಲಿ ನೆನೆಯೋದ್ ನೋಡಿದೀರಾ? ಬೆಂಕಿಯಲ್ಲಿ ಸುಡೋದ್ ನೋಡಿದೀರಾ? ಹೊರಗಡೆ ಬಂದು ಮಾತಾಡೋದ್ ನೋಡಿದೀರಾ? ಹ್ಮ್. ಶರೀರ ಆತ್ಮಕ್ಕೆ ಒಂದು ಗೂಡಿದ್ದಾಗೆ. ಅದು ಜೀವಾತ್ಮನಿಗೆ ಪರಲೋಕ ಸಾಧಕವಾದ ಉಪಕರಣ. ಅದು ನಮ್ಮ ಶರೀರಕ್ಕೆ ಸ್ವಂತ ಜಾಗ ಇಲ್ಲ, ಜ್ಞಾನ ಇಲ್ಲ. ನಮ್ಮ ಶರೀರ ಅನ್ನೋದು ಒಂದು ಕುರುಡು, ಅಂಧಕಾರದಲ್ಲಿ ಇರುವಂತದ್ದು. ಆ ಅಂಧಕಾರಕ್ಕೆ ಶಕ್ತಿಯನ್ನ ಕೊಡುವಂತಹ ವಸ್ತು, ಜ್ಞಾನವನ್ನ ಕೊಡುವಂತಹ ವಸ್ತು, ಮತಿಯನ್ನ ನೀಡುವಂತಹ ವಸ್ತುನೇ ಆತ್ಮ. ಆ ಆತ್ಮವನ್ನ ನಾವು ಸಂಯಮದಲ್ಲಿ ಇಡದೆ ಇದ್ರೆ ಕುದುರೆ ಗಾಡಿನ ಎಳಿಬೇಕು, ಆದ್ರೆ ಗಾಡಿನೇ ಕುದುರೆ ಎಳಿಯೋ ತರ ಆಗ್ಬಿಡತ್ತೆ. ಯಾವುದು ಗಾಡಿ ಗುರುಗಳೇ? ಯಾವುದು ಕುದುರೆ ಗುರುಗಳೇ? ಇಂದ್ರಿಯಗಳೆಲ್ಲ ಕುದುರೆ ರೀತಿ. ಯಾವತ್ತು ಕುದುರೆನ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಲಗಾಮಾಕ್ ಇಟ್ಕೋಬೇಕು. ಇಂದ್ರಿಯನ ಕಣ್ ನೋಡಿದ್ದೆಲ್ಲ ತಿನ್ನಬಾರ್ದು, ನೋಡಿದ್ನೆಲ್ಲ ಬಯಸ್ಬಾರ್ದು, ಮುಟ್ಟಿದ್ ಯಾವುದು ನಮ್ದಲ್ಲ. ನಾಲಿಗೆಯ ಬಯಸ್ತಿದಂತ ರುಚಿಯೆಲ್ಲ ನಂದಲ್ಲ, ಕೇಳಿದ್ದೆಲ್ಲ ನಿಜ ಅಲ್ಲ. ಹಾಗೆ ನೀವು ಯಾವತ್ತು ಇಂದ್ರಿಯಗಳನ್ನ ಕುದುರೆಗಳ ರೀತಿ ಪಳಗಿಸಿ ಅವುಗಳ ಲಗಾಮನ್ನ ಇಟ್ಕೊಂಡಿರ್ತೀರಾ, ನಿಮ್ಮ ದೇಹ ಆತ್ಮ ಶುದ್ಧವಾಗಿರುತ್ತೆ, ಆತ್ಮ ಸ್ಥಿಮಿತದಲ್ಲಿರುತ್ತೆ. ಇದು ಗಾಡಿ ಕಾರನ ಒಳ್ಳೆ ಲಕ್ಷಣ. ಹಾಗಾದ್ರೆ ಭೀಷ್ಮ, ದ್ರೋಣ, ಕರ್ಣ ಎಲ್ಲರಲ್ಲೂ ಒಂದು ಅಳಿವಿಲ್ಲದ ಜೀವಾತ್ಮ ಇದೆ, ಅದು ಕೂಡ ಪರಮಾತ್ಮನ ಒಂದಂಶ. ಅರ್ಜುನ ಸಾಯಿಸ್ತಾ ಇರೋದು ಅದನ್ನಲ್ಲ. ಯಾರೋ ಒಬ್ಬ ವ್ಯಕ್ತಿ ಕೊಲೆಯನ್ನ ಮಾಡಿಬಿಟ್ಟ, ಅವನು ಕೊಲೆ ಮಾಡಿದ್ದು ದೇಹವನ್ನ, ಆತ್ಮವನ್ನಲ್ಲ. ಹಾಗೆ ಅರ್ಜುನ ಸಾಯಿಸ್ತಾ ಇರೋದು ಅವರು ಯಾರ ಆತ್ಮವನ್ನಲ್ಲ, ಜೀವಾತ್ಮವನ್ನಲ್ಲ, ಕೇವಲ ದೇಹವನ್ನ. ಉಳಿಸ್ಬೇಕು ಅಂತ ಅನ್ಕೊಂಡ್ರು ಯಾರ ಶರೀರವನ್ನ ಯಾರು ಉಳಿಸಕ್ ಆಗಲ್ಲ. ಯಾರು ಉಳಿಸ್ತೀವಿ ನಾವು? ಗುರುಗಳೇ, ವೈದ್ಯರು ಉಳಿಸ್ತಾರೆ. ವೈದ್ಯರು ಉಳಿಸೋದು ಅಂಗಾಂಗಗಳಲ್ಲಿ ಏನಾದ್ರೂ ದೋಷ ಇದ್ದಾಗ. ಆತ್ಮವೇ ಇಲ್ಲ ಅಂದಾಗ ಯಾವ ವೈದ್ಯರು ಏನನ್ನ ಮಾಡಕ್ ಸಾಧ್ಯ? ಸಾಧ್ಯನಾ? ಪ್ರಾಣ ಹೋದಂತಹ ವ್ಯಕ್ತಿಗೆ ಮತ್ತೆ ಆತ್ಮವನ್ನ ತಂದು ಹಾಕೋದು?
ಹೃದಯವನ್ನ ಹಾಕ್ಬೋದು, ಕಣ್ಣು ಹಾಕ್ಬೋದು, ಕೈ ಕಾಲು ಏನ್ ಬೇಕಾದ್ರೂ ಹಾಕ್ಬೋದು. ಆತ್ಮವನ್ನ ರೀಪ್ಲೇಸ್ ಮಾಡಕ್ಕೆ ಯಾವ ವೈದ್ಯರಿಂದಲೂ ಸಾಧ್ಯ ಇಲ್ಲ. ಅಳಿಯುವುದೇ ದೇಹದ ಧರ್ಮ, ಅರ್ಥ ಮಾಡ್ಕೊಳ್ಳಿ. ಉಳಿಯುವುದೇ ಜೀವ ಧರ್ಮ, ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಹದ ಧರ್ಮ ಏನ್ ಗೊತ್ತಾ? ಎಂದಾದರೂ ದೇಹ ಹೋಗುತ್ತೆ ಅನ್ನೋದು ಧರ್ಮ, ನಾನು ಹೋದ್ಮೇಲೆ ಮತ್ತೊಂದು ಜೀವ ಬರುತ್ತೆ ಅನ್ನೋದು ಇನ್ನೊಂದು ಧರ್ಮ. ಎರಡನ್ನು ಬೆರೆಸ್ಕೊಂಡ್ರೆ ನಮ್ ಸತ್ಯ ಅರ್ಥ ಆಗಿ ಕಣ್ಣಲ್ಲಿ ನೀರೇ ಬರಲ್ವಂತೆ. ಸರಿ, ಯಾಕಮ್ಮ ಅಳ್ತ್ಯಾ? ಹೋಗೋರು ಹೋಗ್ಬಿಟ್ರು, ಸಮಾಧಾನ ಮಾಡ್ಕೊ. ಅಳೋಕ್ ಏನ್ ಅರ್ಥ ಇದೆ ಅಂತ ಹೇಳಕ್ ಆಗಲ್ವಲ್ಲ. ನಾವೆಲ್ಲ ಕಾಲ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ಬಂಧ ಮೋಕ್ಷ ರುಚಿ ಭಿನ್ನತೆ, ಸುಖ ದುಃಖ ಅನುಭವ, ಬಿಸಿ ತಣ್ಣಗೆ ಅನುಭವ, ಏನೇನೋ ಆಗ್ತಾ ಇದೆಯಲ್ಲ, ಇದೆಲ್ಲ ಶರೀರಕ್ಕೆ ಆಗ್ತಾ ಇದೆ ಹೊರತು ಆತ್ಮಕ್ಕೆ ಏನೂ ಆಗ್ತಾ ಇಲ್ಲ. ಆತ್ಮಕ್ಕೆ ಯಾರಾದ್ರೂ ಚಳಿ ಆಗ್ತಿದೆ ಅಂತ ನಾವು ಹೊದಿಕೆ ಒದಿಸ್ತಾ ಇದೀವ? ಬಿಸಿ ಆಯ್ತು ಅಂತ ಅನ್ಕೊಂತೀವ? ಇಲ್ವಲ್ಲ. ಅನಾದಿ ಕರ್ಮ ಪ್ರವಾಹದಲ್ಲಿ ಬಿದ್ದಂತಹ ಒಂದು ಆತ್ಮ ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಇದೆ. ಅದು ಹೋದಾಗ ಹೊಸ ಬಟ್ಟೆ ಹಳೆ ಬಟ್ಟೆಯಾಗಿ ಅರಿಯೋ ತನಕ ದೇಹದಲ್ಲಿರುತ್ತೆ. ಹಳೆ ಬಟ್ಟೆಯಾಗಿ ಅರಿದ ಮೇಲೆ ಮತ್ತೊಂದು ದೇಹಕ್ಕೆ ಹೋಗುತ್ತೆ, ಹೊಸದೊಂದು ಉಡ್ಕೊಂಡು ಹೋಗುತ್ತೆ. ಯಾವ ರೀತಿ ನಾವು ಬಟ್ಟೆ ಬದಲಾಯಿಸ್ತೀವಿ, ಆ ರೀತಿ ಆತ್ಮ ಅನ್ನೋದು ಶರೀರವನ್ನ ಬದಲಾಯಿಸ್ತಾ ಇರುತ್ತೆ. ನಾವಿದನ್ನ ಮರಣ ಅಂತ ಕರಿತಾ ಇದ್ದೀವಿ, ಶರೀರ ವಿಯೋಗ ಅಂತ ಕರಿತಾ ಇದ್ದೀವಿ. ಕೊಲ್ಲೋನ್ ಯಾರು? ಸಾಯಿಸೋನ್ ಯಾರು? ಈಗ ಭೀಷ್ಮ ಶರೀರ ಬಿಡ್ಬೇಕು, ಅದಕ್ಕೆ ಕಾರಣ ಬೇಕೇ ಬೇಕಲ್ವಾ? ಮನುಷ್ಯ ಸಾಯಕ್ ಒಂದ್ ಕಾರಣಪ್ಪ. ಭೀಷ್ಮ ಶರೀರ ಬಿಡಕ್ ಒಂದ್ ಕಾರಣ ಬೇಕೇ ಬೇಕು. ಕಾರಣ ಏನ್ ಗೊತ್ತಾ? ಅರ್ಜುನ ಬಾಣ ಬಿಡೋದು, ಅವ್ನ್ ಸತ್ತಿರೋ ತೀರ ಕೆಳಗಡೆ ಬೀಳೋದು, ಸತ್ತೋಗೋದು. ಹಾಗಾದ್ರೆ ಸತ್ತೋಗೋದು ಅಂದ್ರೆ ಅವ್ನ್ ಸತ್ತೋಗಿದ್ದಾನೆ, ಕಾರಣ ಬೇಕಷ್ಟೆ. ಇದನ್ನೆಲ್ಲ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥವನು ಜಗದೀಶ್ವರ, ಕರ್ಮಾಧ್ಯಕ್ಷ, ಎಲ್ಲರ ಗತಿಯ ಸೂತ್ರಧಾರ. ಅದಕ್ಕೆ ಅವರವರ ಕರ್ಮ ಫಲಗಳೇ ಪ್ರಮಾಣ. ಯಾವತ್ ಸಾಯ್ತೀರಾ, ಹೇಗ್ ಸಾಯ್ತೀರಾ, ಯಾವ ರೀತಿ ಸಾಯ್ತೀರಾ, ಇವತ್ ಸಾಯ್ತೀರಾ, ನಾಳೆ ಸಾಯ್ತೀರಾ, ಅಥವಾ 100 ವರ್ಷ ಆದ್ಮೇಲೆ ಸಾಯಿಸ್ತೀರಾ ಅನ್ನೋ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಕರ್ಮ ಫಲಗಳ ಪ್ರಮಾಣದಲ್ಲಿ. ಈ ಕರ್ಮಗಳ ದೆಸೆಯಿಂದ ಜೀವನಗತಿ ಉದ್ದ ಆಗೋದು. ಅಯ್ಯೋ 80 ವರ್ಷ ಆಯ್ತು, ಯಾಕಾದ್ರೂ ದೇವ್ರು ಇಟ್ಟಿದ್ದಾನೋ? ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಆದ್ರೂ ನಾನಿದ್ದೀನಿ. ಉದ್ದ ಆಗತ್ತೆ. ಇರಬೇಕು ಅಂತಿದೆ ಕರ್ಮಫಲದಲ್ಲಿ, ಹಾಗೇ ಇರಬೇಕು ನೀವು. ಅದು ಬೇಗ ಮುಗಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಗದೀಶ್ವರನಿಗೆ ಅರ್ಪಿಸ್ಬೇಕು, ನಿರ್ಲಿಪ್ತನಾಗ್ಬೇಕು. ನಾನು ನಿಮಿತ್ತ ಅಂತ ಅರ್ಥ ಮಾಡ್ಕೋಬೇಕು. ನಾನೊಂದು ಉಪಕರಣ, ನಾನೊಂದು ವಸ್ತು ಅಂತ ಅರ್ಥ ಆಗ್ಬೇಕು, ನಿಮ್ಗೆ ಕಲಿಬೇಕು. ಕರ್ಮ ಅಂದ್ರೆ ಜೀವನದಲ್ಲಿ ನಡೆಸ್ತಾ ಇದ್ದೀವಲ್ಲ ವ್ಯಾಪಾರಗಳಲ್ಲಿ, ಅದಲ್ಲ ಕರ್ಮ. ಈಶ್ವರ ಅರ್ಪಣೆ ನಡೆಸಿದ್ರೆ ಎಲ್ಲ ಉತ್ತಮ. ನಾವೇ ಸೃಷ್ಟಿಸ್ಕೊಂಡಂತಹ ಸುಳ್ಳು, ಮೋಸ, ಮದ್ಯಪಾನ, ಸುಲಿಗೆ, ಕೊಲೆ ಸಿಕ್ಕಿ ಒದ್ದಾಡ್ತಾ ಇದ್ದೀವಿ. ದೇವ್ರು ಯಾವುದನ್ನು ಹೇಳಲಿಲ್ಲ ಇದನ್ನ ಮಾಡು ಅಂತ. ಕಣ್ಣು ಮುಂದೆ ಕೆಟ್ಟದಿಟ್ಟಿದ್ದಾನೆ, ಒಳ್ಳೇದು ಇಟ್ಟಿದ್ದಾನೆ. ಯಾವ್ದಾಯ್ಕೆ ಮಾಡ್ಕೊಂತಿದ್ದೀರಾ ಹಾಗಾದ್ರೆ ನೀವು? ನಾವು ಮಾಡಿರೋ ತಪ್ಪಿಗೆ ಪರಮಾತ್ಮನನ್ನ ನಿಂದನೆ ಮಾಡೋದ್ರಲ್ಲಿ ಎಷ್ಟರ ಸರಿತನ ಕಾಣಿಸ್ತಾ ಇದೆ ನಿಮಗೆ? ಕೃಷ್ಣನ ಮಾತನ್ನ ಕೇಳಿ ಅರ್ಜುನ ಹೇಳ್ತಾನೆ, ಯುದ್ಧ ಒಂದ್ ರೀತಿ ಕೊಲೆ ಅಲ್ವಾ ಕೃಷ್ಣ? ಯುದ್ಧದಲ್ಲಿ ಸಾಯಿಸಿದ್ರು ಕೊಲೆ ತಾನೇ ಅದು. ಹಾಗಾದ್ರೆ ಈಶ್ವರ ನಿರ್ಮಾಣ ಮಾಡ್ದ ಅಂತ ನಾನು ನಂಬ್ಲಾ ಇದನ್ನ? ಈಶ್ವರ ಪ್ರೇರಣೆ ಅಂತ ನಾನು ಇದನ್ನ ನಂಬ್ಲಾ? ಕೃಷ್ಣ ಹೇಳ್ತಾನೆ, ಕ್ಷತ್ರಿಯನ ಕರ್ತವ್ಯ ರಕ್ಷಣೆ, ಅದು ವ್ಯಾಪಾರ. ಕ್ಷತ್ರಿಯನ ವ್ಯಾಪಾರನೇ ರಕ್ಷಣೆ ಮಾಡೋದು. ಅದನ್ ಕೊಲೆ ಅಂತ ಅನ್ಕೊಂಡ್ರೆ ಮೂಢ, ಅದನ್ ಕರ್ತವ್ಯ ಅಂತ ಅನ್ಕೊಂಡ್ರೆ ಜಾಣ. ಒಳ್ಳೆಯವರು ಹೊಲವನ್ನ ಉತ್ತಾರೆ, ವ್ಯವಸಾಯವನ್ನ ಮಾಡ್ತಾರೆ, ಆಹಾರ ಉತ್ಪಾದನೆ ಮಾಡ್ತಾರೆ, ಸಾಗಣೆ ಮಾಡ್ತಾರೆ, ಪಶುಪಾಲನೆ ಮಾಡ್ಕೊಳ್ತಾರೆ.
ಇವ್ರನ್ನೆಲ್ಲ ಕಾಯಕ್ಕೊಬ್ಬ ಬೇಕು. ಆ ಕಾಯವನು ನಾನು ಜವಾನನ ಅಂತ ಅನ್ಕೊಂಡ್ಬಿಟ್ರೆ ಅವನ್ ಮೂಡ ಅವನು. ಆಯ್ತು ಕೃಷ್ಣ, ಅದಿರ್ಲಿ, ಬೇಲಿ ಇಲ್ಲದೆ ಹೊಲ ಹೆಂಗಪ್ಪ ಸುರಕ್ಷಿತ ಆಗತ್ತೆ? ಚೆನ್ನಾಗಿ ಹೇಳ್ದ ನೋಡಪ್ಪ, ಈ ಪೋಲಿ ದನಗಳು ಹೊಲಕ್ಕೆ ನುಗ್ಗು ಬಿಡ್ತವೆ. ನೀನ್ ಕಷ್ಟಪಟ್ಟು ಏನೋ ಬೆಳ್ದಿದ್ಯಾ, ಬಿಡಾಡಿ ದನಗಳು ಬಂದು ತಿನ್ನಕ್ ಬಂತು, ಆ ಮುಳ್ಳಿನ ಬೇಲಿ ಹಾಕ್ತಿವ್ ಬರಬಾರ್ದು ಅಂತ. ಆದ್ರೂ ಬಹಳ ಬಲವಂತವಾಗಿ ಬೇಲಿಯನ್ನ ದಾಟಿ ನೀನು ಬೆಳಿರ್ತಕ್ಕಂಥ ಬೆಳೆಯನ್ನ ತಿನ್ನಬೇಕು ಅಂತ ದನಗಳು ಬಂದವಲ್ಲ, ಆ ಬೇಲಿ ತರ್ಚ್ಕೊಂತು. ಹಸುವಿನ ಆ ಬಿಡಾಡಿ ದನಗಳ ಮೈಯಿಂದ ರಕ್ತ ಸುರಿತು. ಹಾಗಾದ್ರೆ ಬೇಲಿಗೆ ಪಾಪ ತಗಲ್ಬೇಕು, ತಗ್ಲುತ್ತಾ? ಬೇಲಿ ತಾನೇ ರಕ್ತ ಸುರಿಸಿದ್ರು, ಪಾಪ ಬರುತ್ತಾ ಬೇಲಿಗೆ? ಅಯ್ಯೋ, ಬೇಲಿಗೆಂತ ಪಾಪ? ಬೇಲಿ ಏನ್ ಮಾಡ್ತು? ಅಯ್ಯ ದೊರೆ, ನೀನೇ ಈಗ ಸಮಾಜಕ್ಕೆ ಬೇಲಿ ಇರೋ ತರ. ಪೋಲಿ ದನಗಳು ನಿನ್ ಮುಂದೆ ನಿಂತಿದ್ದಾರೆ ನೋಡು, ನೀನು ಅವರನ್ನ ನಿಗ್ರಹಿಸು, ಹೊಲದ ಪೈರುಗಳನ್ನ ರಕ್ಷಿಸು, ನಿನಗ್ ಪಾಪ ಬರಲ್ಲ. ಸಮಾಧಾನ ಆಗ್ಲಿಲ್ಲ ಅರ್ಜುನ. ಉಪದೇಶ ಮುಂದುವರಿಸ್ತಾನೆ ಕೃಷ್ಣ. ಈ ಭೂಮಂಡಲ ದೈವಕೃತವಾದಂತಹ ಒಂದು ಗ್ರಹ. ಇಲ್ಲಿ ಒಂದು ಧರ್ಮ ಇದೆ, ಸಾಮಾಜಿಕ ವೃತ್ತಿ ಧರ್ಮ ಇದೆ. ಒಬ್ಬನ ಧರ್ಮ ಇನ್ನೊಬ್ಬನಿಗೆ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗ್ಲಿ, ಒಂದೇ ವೃತ್ತಿಲಿ ಎಲ್ರು ಮುಂದುವರೆದು ಬಿಟ್ರೆ ಅದು ಏಳಿಗೆ ಆಗಲ್ಲ. ಎಲ್ರು ಚಿನ್ನ ವ್ಯಾಪಾರ ಮಾಡಕ್ ಶುರು ಮಾಡ್ಬಿಟ್ರೆ, ಎಲ್ರು ಬಟ್ಟೆ ವ್ಯಾಪಾರ ಮಾಡಕ್ ಶುರು ಮಾಡ್ಬಿಟ್ರೆ, ಬೇರೆ ವೃತ್ತಿಗಳು ಯಾರು ಮಾಡ್ತಾರೆ ಹಾಗಾದ್ರೆ? ಛತ್ರಿನಿಗೆ ಲಾಭ ಜಾಸ್ತಿ. ರಾಜಕೀಯಕ್ಕೆ ಧುಮುಕ್ಬಿಟ್ರೆ ಕ್ಷತ್ರಿಯವ್ರಿಗೆ ಲಾಭ ಜಾಸ್ತಿ ಅಂದ್ಬಿಟ್ಟು ಎಲ್ರು ನಡ್ಸವ್ರು ಯಾರು? ಎಲ್ಲ ನಡ್ಸವ್ರೆ ಆಗ್ಬಿಟ್ರೆ ಇರೋರೆಲ್ಲ ಎಲ್ಲಿ ಹೋಗ್ಬೇಕು? ಎಲ್ಲರೂ ಬ್ರಾಹ್ಮಣರಾಗ್ಬಿಟ್ರೆ ರಕ್ಷಣೆ ನೀಡೋರು ಯಾರು? ಎಲ್ರು ವೈಶ್ಯರು ಶೂದ್ರು ಆಗ್ಬಿಟ್ರೆ ಬೇರೆಯವ್ರ ಗತಿ ಏನು? ನಿಯಂತ್ರಿಸೋರು ಯಾರು? ನಾವೆಲ್ಲ ಮನುಷ್ಯರು ಇರ್ಬೋದಪ್ಪ. ಮನುಷ್ಯಾತೀತವಾದಂತ ಒಂದು ವ್ಯವಸ್ಥೆಯನ್ನ ನಾವು ನಿರ್ಮಾಣ ಮಾಡ್ಕೊಂಡಿದೀವಿ. ಈ ವಾಸನಾ ಜಾಲದಲ್ಲಿ ನಾವು ಸಿಕ್ಕಾಕೊಂಡಿದೀವಿ, ಯಾವುದೋ ಕೆಲಸ ಮಾಡ್ತಿದೀವಿ. ಇದು ಹುಟ್ಟಿನಿಂದಾದ್ರೂ ಬರ್ಬೋದು, ಅಥವಾ ನನ್ನ ಕರ್ಮ ಫಲದಿಂದ ಆದ್ರೂ ಬರ್ಬೋದು. ಆದ್ರೆ ಅರ್ಥ ಮಾಡ್ಕೋ, ನೀನ್ ಮಾಡೋ ಯಾವ ಕೆಲಸ ಕೂಡ ನೀಚವಲ್ಲ. ಯಾವ ಕರ್ಮ ಕೂಡ ಮನುಷ್ಯನ ಉನ್ನತಿ ಅವಕಾಶದ ದ್ವಾರವನ್ನ ಮುಚ್ಚೋದಿಲ್ಲ. ಯಾವುದು ಸಾಮಾನ್ಯ ಅಂತ ಅನ್ಕೊಂಡಿರ್ತೀಯೋ ಮುಂದೆ ಅದೇ ದೊಡ್ಡದಾಗತ್ತೆ. ಇನ್ನೊಂದು ಮಾತು ಹೇಳ್ತೀನಿ ಅರ್ಜುನ, ಎಲ್ಲವೂ ಬದುಕಿಗೆ ಒಂದು ದಾರಿ ಆಗತ್ತೆ. ಎಲ್ಲಾ ಮೃತ್ಯುವಿಗೂ ಒಂದೊಂದು ದಾರಿ ಇರುತ್ತೆ. ಎಲ್ರೂ ಒಂದೇ ರೀತಿ ಸಾಯೋದಿಲ್ಲ ಇಲ್ಲಿ. ಬದುಕೋದೆಲ್ಲ ಒಂದು ದಿನ ಸಾಯೋದಕ್ಕೆ, ಹಾಗೆ ಸಾಯೋದೆಲ್ಲ ಮುಂದಿನ ಬದುಕಿಗೆ ಅನ್ನೋದು ಅರ್ಥ ಮಾಡ್ಕೋ. ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ರು. ಬದುಕೋದೆಲ್ಲ ಒಂದು ದಿವಸ ಸಾಯೋಕೆ, ಸಾಯೋದೆಲ್ಲ ಮುಂದೆ ಬದುಕಿಗೆ. ಈ ಸಮೀಕರಣವನ್ನ, ಈ ಫಾರ್ಮುಲಾ, ಈ ಸೂತ್ರವನ್ನ ಯಾರೆಲ್ಲ ಅರ್ಥ ಮಾಡ್ಕೊಂತೀರೋ ಸಮಸ್ಯೆ ತೀರೋಯ್ತು ನಿಮ್ದು. ಆದ್ರೆ ಅರ್ಜುನನಿಗೆ ತಿಳಿಲಿಲ್ಲ ನಿಮ್ ತರ. ಬಹಳ ಆಳವಾಗಿ ಹೇಳ್ತಾ ಹೋಗ್ತಾನೆ. ಇದನ್ನ ಅರ್ಥ ಮಾಡ್ಕೊಳೋದು ಸ್ವಲ್ಪ ತಲೆಯನ್ನು ಉಪಯೋಗಿಸ್ಬೇಕಾಗತ್ತೆ. ವೇದದ ಅರ್ಥ ಹೇಳ್ತಾನೆ. ವೇದ ತಿಳ್ಕೊಂಡಿದ್ದೀನಿ ನಾನು, ವೇದೋತ್ತಮ ಅಂತ ಕರೀತಾರೆ, ವೇದಾಂತ ಕೃತ್ ವೇದವಿತ್ ಅಂತ ಕರೀತಾರೆ. ನಾನು ಹೇಳೋದ್ನ ಕೇಳು. ಈ ಭೂಮಿನೇ ಒಂದು ಕಾಮಧೇನು. ಈ ಹಸಿ ನೆಲದಲ್ಲಿ ಬಿತ್ತಿದ ಒಂದು ಭತ್ತದ ಕಾಳು ಮೊದಲು ಸಾಯುತ್ತದು. ತಾನು ಸತ್ತು ಅದರ ಒಡಲಿನಿಂದ ಬೇರೊಂದು ಸಸಿ ಹುಟ್ಟಿಸುತ್ತೆ. ನೋಡಿ, ಭತ್ತ ಸಾಯುತ್ತೆ. ಹೇಗ್ ಸಾಯುತ್ತೆ ಹೇಳಿ? ಅದ್ರ ಮಧ್ಯಭಾಗ ಓಪನ್ ಆಗಬೇಕು, ತೆರ್ಕೊಳ್ಬೇಕು, ಅದರಿಂದ ಮೊಳಕೆ ಬರಬೇಕು, ಅಂದ್ರೆ ಅದು ಸಾಯ್ಬೇಕು, ಅದರಿಂದ ಹೊಸ ಸಸಿಯನ್ನ ಉತ್ಪತ್ತಿ ಮಾಡ್ಬೇಕು, ಹಸಿರಾಗಬೇಕು. ಅದರಿಂದ ಒಂದು 10 ಕಾಳು ಹುಡ್ತು, 10 ಕಾಳಿಂದ 100 ಕಾಳು ಭತ್ತ ಆಯ್ತು, ತಲೆಯ ಮೇಲೆ ಹೊತ್ಕೊಂಡ್ ಬರೋ ತರ ಆಯ್ತು ಭತ್ತ.
ಹಾಗಾದ್ರೆ ಇದೆಲ್ಲ ಮ್ಯಾಜಿಕ್ಕಾ? ಇದೊಂದು ಜಾದು ಕ್ರಿಯೆನಾ? ಹೌದು, ಅದೇ ಯಜ್ಞ. 40-50 ವರ್ಷ ಆಶ್ರಮದಲ್ಲಿ ಪಾಠ ಮಾಡಿದಂತ ಗುರುಗಳು ಮಾತಾಡಿ ಮಾತಾಡಿ ಉಸಿರು ಕಡಿಮೆ ಆದಾಗ ಒಂದು ದಿವಸ ಸಾಯ್ತಾರೆ. ಆದ್ರೆ ಅವ್ರು ಸಾಯೋ ವೇಳೆಗೆ ಸಾವಿರಾರು ಶಿಷ್ಯರ ಹೃದಯಗಳಲ್ಲಿ ಜ್ಞಾನ ದೀಪವಾಗಿ ಅಚ್ಚಳಿಯದೆ ಉಳ್ಕೊಂಡಿರ್ತಾರೆ. ಯುದ್ಧ ಭೂಮಿಯಲ್ಲಿ ಸಾಯುವಂತ ಕ್ಷತ್ರಿಯ ಒಂದೊಂದು ರಕ್ತದ ಹನಿಯಿಂದ ಸಾವಿರಾರು ಉತ್ತಮ ಯೋಧರನ್ನ ಹುಟ್ಟಾಕ್ತಾನೆ. ಒಬ್ಬ ಉತ್ತಮ ವರ್ತಕ ಮತ್ತೊಬ್ಬ ವರ್ತಕನನ್ನ ಹುಟ್ಟಾಕ್ತಾನೆ. ಶೂದ್ರ ಮತ್ತೊಬ್ಬ ಶೂದ್ರನನ್ನ ಹುಟ್ಟಾಕ್ತಾನೆ. ಸ್ವಾರ್ಥದ ಸಾವು ಬೇರೆ, ನಿಜವಾದ ಮರಣ ಬೇರೆ. ನೀನೇನ್ ಮಾಡ್ತಾ ಇದ್ಯಾ? ಕರ್ತವ್ಯವನ್ನ ಬಿಟ್ಟು ಮುಂದೊಂದು ನಿನ್ನ ಸಾಯ್ತಕ್ಕಂತ ಆ ಮರಣಕ್ಕೆ ಸಾವೇ ಬರೋದಿಲ್ಲ ಅನ್ನೋ ರೀತಿ ನೀನು ಮಾತಾಡ್ತಾ ಇದ್ಯಾ? ಕೃಷ್ಣ, ಕರ್ಮದಿಂದ ಬಂಧ ಅಂತ ಅಂದೆ, ಬಂಧದಿಂದ ಕರ್ಮ ಅಂತ ಕರೀತಾ ಇದ್ಯಾ. ಹಾಗಾದ್ರೆ ಈ ಕರ್ಮದಿಂದ ಬಿಡುಗಡೆ ಹೇಗಪ್ಪ? ಯಾವತ್ತಾಗತ್ತೆ? ಯಾರಿಗಿ ಈ ಕರ್ಮ ಬಂಧನದಿಂದ ಮುಕ್ತಿ ಆಗತ್ತೆ? ಅರ್ಜುನ, ಸರಿಯಾಗಿ ಕೇಳಿಸ್ಕೊಳ್ಳಿಲ್ವ ನನ್ ಮಾತನ್ನ? ಎಲ್ರು ಕರ್ಮ ಕೂಡ ಬಂಧನ ಆಗಲ್ಲ ಕಣೋ. ಭತ್ತವನ್ನ ಹಸಿ ನೆಲದಲ್ಲಿ ಎರ್ಚಿದ್ರೆ ಮೊಳಕೆ ಬರೋದು ನಿಜ. ಯಾಕಂದ್ರೆ ಮೊಳಕೆ ಬರೋ ಶಕ್ತಿ ಭತ್ತದಲ್ಲಿದೆ. ಅಹಮ್ಮನ್ನ ಬಿಟ್ಟುಬಿಟ್ಟು ಜಗದೀಶ್ವರ ಅಂತ ಕರೆದ್ರೆ, ಆ ಭತ್ತವನ್ನ ಕುಟ್ಟಿ ಹೊಟ್ಟು ಕಳೆದು ಬೇಯಿಸಿ ಅವಲಕ್ಕಿನೋ ಅನ್ನನ ಮಾಡಿದ್ರೆ ಭಗವಂತನಿಗೆ ಅದು ನೈವೇದ್ಯ ಆಗತ್ತೆ. ಅದು ಭೋಗ್ಯ ಆಯ್ತು. ನಿನ್ನೆಲ್ಲ ಅಹಂ ಇಟ್ಕೊಂಡ್ಬಿಟ್ಟು ನಾನು ಭೂಮಿಗೂ ಹೋಗಲ್ಲ, ನಾನು ಸಾಯಲ್ಲ, ನನ್ನ ಮೇಲಿರ್ತಕ್ಕಂಥ ಹೊದಿಕೆಯನ್ನ ಕಳ್ಚಲ್ಲ ಅಂತ ಹಾಗೆ ಇದ್ರೆ ನೀನು ಒಂದೇ ಭತ್ತ ಆಗಿರ್ತೀಯ. ನಿನ್ನಲ್ಲಿ ಅಹಂ ಹೋಗ್ಲಿಲ್ಲ, ನಿನ್ನ ಕರ್ಮ ಕಳಿಲಿಲ್ಲ. ಆಗ ಇನ್ನೊಂದು ಮಾತು ಹೇಳ್ತಾನೆ ನಗ್ತ ಕೃಷ್ಣ. ನಮಯ್ಯ ವೇಷಿತಿ ತಧಿಯಾಂ ಕಾಮಃ ಕಾಮಾಯ ಕಲ್ಪತೆ. ನನ್ನಲ್ಲೇ ಮನಸ್ಸು ಬುದ್ಧಿ ಇಟ್ಟವ್ರಿಗೆ ಆಸೆ ಅನ್ನೋದು ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಇಟ್ಕೊಳ್ಳಲ್ಲ. ಅವರು ಪ್ರತಿಯೊಬ್ಬ ಮನುಷ್ಯನಲ್ಲೂ ಆಸೆ ಇರುತ್ತೆ, ತಪ್ಪಲ್ಲ. ಆದ್ರೆ ಸ್ವಾರ್ಥವಾಗಿ ಅವ್ರು ಯಾವತ್ತೂ ಆಸೆ ಇಟ್ಕೊಳ್ಳಲ್ಲ. ನಾನು 5-6 ವರ್ಷ ಇರ್ಬೇಕಾದ್ರೆ ಈ ಮಾತನ್ನ ಹೇಳಿದ್ದೆ. ಕೃಷ್ಣ, ನಿನ್ನಲ್ಲಿ ಮನ್ಸಿಟ್ಕೋ ಅಂತಲ್ಲ, ಹೇಗ್ ಇಟ್ಕೋಬೇಕು ನಿನ್ನ ಮನ್ಸನ್ನ? ನಾನು ಹೇಗ್ ಸೇರೋದು ನಿನ್ನನ್ನ? ಕೃಷ್ಣ ಹೇಳ್ದ, ಕರ್ಮ ಕೇವಲ ಕರ್ಮ ಅಲ್ಲ, ಅದು ಕರ್ತವ್ಯ ಕರ್ಮವನ್ನ ಯಾರು ಹುಡುಕ್ಬೇಕಾಗಿಲ್ಲ. ಅದು ಎಲ್ರಿಗೂ ಕೂಡ ಸಿದ್ಧವಾಗಿರುತ್ತೆ. ಕೆಲವೊಂದು ಮಾತನ್ನು ಹೇಳಿದ್ರು ಅರ್ಥ ಆಗಲ್ಲ, ಯಾಕಂದ್ರೆ ನಾವೆಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಅದಕ್ಕೆ ಅರ್ಜುನ ಹೇಳ್ತಾನೆ, ಈ ಕರ್ಮ ಜ್ಞಾನ ಭಕ್ತಿಗಳು ಒಂದಕ್ಕೊಂದು ಸಂಬಂಧ ಇದೆ ಅನ್ನೋದಾದ್ರೆ ಈಗ ನಾನು ಅದ್ರಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಹಾಗಾದ್ರೆ ಕೃಷ್ಣ, ಕೃಷ್ಣ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟ. ತ್ರಿಭುಜ ಅಂತ ಒಂದು ಆಕಾರ ಮಾಡಿದ್ದಾರೆ ಶಿಲ್ಪಶಾಸ್ತ್ರಜ್ಞರು. ಟ್ರಯಾಂಗಲ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಕನ್ನಡದಲ್ಲಿ ತ್ರಿಭುಜ. ಅಂದ್ರೆ 3 ಮೂಲೆ ಇರುತ್ತೆ ಅದಕ್ಕೆ. ಕೆಳಗಡೆ 2 ಮೂಲೆ, ಮೇಲ್ಗಡೆ 1 ಮೂಲೆ. ಯಜ್ಞ ಮಾಡ್ಬೇಕಾದ್ರೆ ತ್ರಿಭುಜವನ್ನ ಬರೀತಾರೆ, ನೋಡಿದ್ಯಾ ಅರ್ಜುನ? ಭುಜಗಳ ತರ ಇರುತ್ತೆ. ಎಲ್ಲ ಒಂದೇ ಸಮನಾಗಿ ಒಂದೇ ಪೂರ್ಣ ಇರುತ್ತಾ? ಹೆಚ್ಚು ಕಡಿಮೆ ಇರುತ್ತಲ್ವ ಒಂದೊಂದ್ರಲ್ಲೂ ಕೂಡ. ವ್ಯಾಸರು ಒಂದ್ ಮಾತು ಹೇಳ್ತಾರೆ, ಮನುಷ್ಯನಿಗೆ ಜ್ಞಾನ ಭಕ್ತಿ ಅನ್ನೋದು ಇಂಪಾರ್ಟೆಂಟ್, ಕರ್ಮ ಅನ್ನೋದು ಇಂಪಾರ್ಟೆಂಟ್. ಜ್ಞಾನ ಭಕ್ತಿ ಅನ್ನೋದು ಮುಖ್ಯನಾ, ಕರ್ಮ ಅನ್ನೋದು ಮುಖ್ಯನಾ? ಕರ್ಮನೇ ಮುಖ್ಯ ಅನ್ನೋದಾದ್ರೆ ಕರ್ಮ ಯೋಗ ಅಂತ ಕರೆದ್ಬಿಡೋಣ ನಮ್ಮ ಬದುಕನ್ನ. ಇಲ್ಲ ಭಕ್ತಿನೇ ಇಂಪಾರ್ಟೆಂಟು ಆದ್ರೆ ಭಕ್ತಿ ಯೋಗ ಅಂತ ಕರೆದು ಬಿಡೋಣ.
ಇಲ್ಲ. ಮನುಷ್ಯನಿಗೆ ಭಕ್ತಿ ಯೋಗ ಬೇಕು, ಜ್ಞಾನ ಯೋಗ ಬೇಕು, ಜೊತೆಗೆ ಕರ್ಮ ಯೋಗ ಕೂಡ ಬೇಕು. ಒಂದನ್ನ ಬಿಟ್ಟು ಒಂದನ್ನ ನಾವು ಮಾಡಕ್ ಸಾಧ್ಯನೇ ಇಲ್ಲ. ನಿತ್ಯ ಭಕ್ತಿ ಏಕಭಕ್ತಿ ಅಂತ ವ್ಯತ್ಯಾಸ ಇದೆ ಭಕ್ತಿಲ್ ಗೊತ್ತಾ? ನಿತ್ಯ ಭಕ್ತಿ ಅಂದ್ರೆ ಹುಟ್ಟಿನಿಂದ ಸಾಯುವ ತನಕ ಪರಮಾತ್ಮನ ಸ್ಮರಣೆ ಆರಾಧನೆಯಲ್ಲಿರೋದು. ಏಕಭಕ್ತಿ ಅಂದ್ರೆ ಬೇಕಾದಾಗ ನೆನ್ಪು ಮಾಡ್ಕೊಳ್ಳೋದು. ಓ, ಈಗ ಬೇರೆ ಇದ್ದಾರ ಕೃಷ್ಣ? ಹಾಗಾದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಭಕ್ತಾಸ್? ಭಕ್ತರಲ್ಲಿ ಏನ್ ವ್ಯತ್ಯಾಸ, ವಿಶಿಷ್ಟತೆ ಏನು, ವೈಶಿಷ್ಟ್ಯತೆ ಏನು? ನೋಡಪ್ಪ, ಈ ಲೋಕದಲ್ಲಿ ನಾನು ಒಬ್ನೇ ದೇವ್ರಲ್ಲ. ನನ್ನನ್ನು ಮಾತ್ರ ಪೂಜೆ ಮಾಡ್ಬೇಕಾ? ಇಲ್ಲ. ಅವರವರ ಕಾರ್ಯಸಿದ್ಧಿಗಾಗಿ ಯಾವ ದೇವರು ಫಲ ಕೊಡ್ತಾರೋ ಆ ದೇವರುಗಳು ತುಂಬಾ ಜನ ಇದ್ದಾರೆ. ಅವ್ರವ್ರ ಸ್ಥಾನದಲ್ಲಿ ಅವ್ರವ್ರು ಇದ್ದಾರೆ. ಇದು ದೇವರೇ ಸೃಷ್ಟಿ ಮಾಡಿದ್ದು. ಒಂದೇ ದೇವ್ರನ್ನ ಸೃಷ್ಟಿ ಮಾಡ್ಬೋದಿತ್ತು ಸರ್ವೇಶ್ವರ. ಇಷ್ಟೊಂದ್ ಜನ ದೇವತೆಗಳನ್ನ ಯಾಕೆ ಸೃಷ್ಟಿ ಮಾಡಿದ್ದನಾಗಾದ್ರೆ? ಅವನಿಗೂ ನಿಮ್ ತರ ಅಸೂಯೆ ಇದ್ದಿದ್ರೆ, ಪರದೇವತಾ ಮೇಲೆ ಭಕ್ತಿ ಇಲ್ಲ ಅಂದಿದ್ರೆ, ಪ್ರೀತಿ ಇಲ್ಲ ಅಂದಿದ್ರೆ ಯಾರನ್ನೂ ಸೃಷ್ಟಿ ಮಾಡ್ತಿರ್ಲಿಲ್ಲ. ಎಲ್ರು ನನ್ಗೆ ಕೈ ಮುಗಿಲಿ, ನನ್ಗೆ ಕಾಯಿ ಹೊಡಿಲಿ, ನನ್ಗೆ ಪೂಜೆ ಮಾಡ್ಲಿ, ನನ್ ಕುರ್ತೆ ಜಪ ತಪ ಮಾಡ್ಲಿ ಅಂತಿರೋರು. ಎಲ್ಲ ಜನರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಂತಹ ಭಗವಂತ ನಮಗೆ ಬೇಕಾದಂತಹ ಫಲಗಳನ್ನು ಕೊಡ್ತಕ್ಕಂಥ ಶಕ್ತಿಯನ್ನ ಆಧಾರದ ಮೇಲೆ ಇಷ್ಟು ಜನ ದೇವತೆಗಳಿದ್ದಾರೆ. ಯಾರನ್ನ ಪೂಜಿಸಿದ್ರೂ ಕೂಡ ಅದು ಎಲ್ಲ ದೇವರಿಗೂ ಸೇರುವಂತದ್ದೇ. ಹರಿಯನ್ನ ಪೂಜಿಸಿದಾಗ ಹರನಿಗೂ, ಹರನನ್ನ ಪೂಜಿಸಿದಾಗ ಹರಿಗೂ ಕೂಡ ಅದು ಪೂಜೆ ಸಲ್ಲುತ್ತೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಬೇರೆ ದೇವರನ್ನ ಉಪಾಸನೆ ಮಾಡೋರು ಉದ್ಧಾರ ಆಗಿದ್ದಾರೆ. ನಾನು ಪೂಜೆ ಮಾಡ್ತಾ ಇದ್ದೀನಿ, ನಾನು ಉದ್ಧಾರ ಆಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ನೀನು ಜ್ಞಾನಿ ಭಕ್ತ ಅಲ್ಲ. ನೀನು ವಾಸುದೇವನೇ ನನಗೆಲ್ಲ ಅಂತ ನಾನು ಹೇಳಲೇ ಇಲ್ಲ. ವಾಸುದೇವನೇ ಪ್ರಾರ್ಥನೆ ಮಾಡಿ ಅಂತ ನಾನು ಎಲ್ಲೂ ಹೇಳಲಿಲ್ಲ. ನಿಮ್ ನಂಬಿಕೆ. ವಾಸುದೇವನನ್ನ ಪೂಜೆ ಮಾಡ್ಬೇಕಾ? ಪೂಜೆ ಮಾಡಿ. ಬೇರೆ ದೇವರನ್ನ ಪೂಜೆ ಮಾಡ್ಬೇಕಾ? ಪೂಜೆ ಮಾಡಿ. ನಿಮ್ಮ ಸಂಪೂರ್ಣವಾದ ಬಾಳನ್ನ ನನಗೆ ಅರ್ಪಿಸಿದ್ರೆ ನನ್ನ ಅಂತರಾತ್ಮದಲ್ಲಿ ಅವನಿದ್ದಾನೆ ಅಂತ ಅರ್ಥ. ಅವನ ಅಂತರಾತ್ಮದಲ್ಲಿ ನಾನಿದ್ದೀನಿ ಅಂತ ಅರ್ಥ. ಬೇರೆ ದೇವರನ್ನ ಪೂಜೆ ಮಾಡಬಾರ್ದು ಅಂತ ಎಲ್ಲೂ ಕೂಡ ಯಾವ ಶಾಸ್ತ್ರದಲ್ಲೂ ಕೂಡ ಹೇಳಲಿಲ್ಲ. ಆದ್ರೆ ಎಲ್ಲರೂ ಪೂಜೆ ಮಾಡೋದು ಕ್ಷಿಪ್ರ ಫಲಕ್ಕಾಗಿ. ಯಾರು ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡೋದೇ ಇಲ್ಲ. ದಿಗ್ಭ್ರಾಂತಿ ಆಯ್ತು ಅರ್ಜುನನಿಗೆ. ಕೃಷ್ಣ ಮುಂದುವರಿಸ್ತಾನೆ, ಹಾಗಾದ್ರೆ ಅಂತ ಭಕ್ತಿ ಬೆಳೆಸೋದು ಹೇಗೆ? ಈ ಜಗತ್ತಿನ ಜಡಾಂಶವನ್ನೆಲ್ಲ ಹೊರ ಶರೀರವನ್ನಾಗಿ ಮಾಡಕ್ ಅಭ್ಯಾಸ ಮಾಡಬೇಕು. ಸರ್ವೇಶ್ವರನಾದ ನಾನೇ ಕೆಲವೊಮ್ಮೆ ಅರ್ಥ ಮಾಡ್ಕೊಳಕ್ ಕಷ್ಟಪಡ್ತೀನಿ ಈ ಸೃಷ್ಟಿಯ ನಿಯಮವನ್ನ. ಅಂಥದ್ರಲ್ಲಿ ನೀವು ಮನುಷ್ಯರು ಈ ಚರಾಚರ ಲೋಕಗಳಲ್ಲಿ ನನ್ನನ್ನು ಹೇಗ್ ಕಾಣಬೇಕು ಅಂತ ಬಯಸ್ತೀರಾ. ತಪ್ಪಲ್ಲ, ಆದ್ರೆ ಅದ್ ನಿಮ್ಗೆ ಗೊತ್ತೇ ಇಲ್ಲ. ಐಶ್ವರ್ಯವಂತನೊಬ್ಬ ಐಶ್ವರ್ಯ ಭಾವದಲ್ಲಿರ್ತಾನೆ, ಸೇವಕ ತೋಟದಲ್ಲಿರ್ತಾನೆ. ಈ ಐಶ್ವರ್ಯವಂತ ಒಂದು ಸುಂದರವಾದ ದೇವರ ಮನೆಯನ್ನ ಕಟ್ಕೊಂಡು ಅಲ್ಲಿ ನನ್ನನ್ನ ನೋಡಿದ್ರೆ, ಈ ಸೇವಕ ತೋಟದಲ್ಲಿರೋನು ಗಿಡದಲ್ಲಿ, ಮರದಲ್ಲಿ, ಮನೆ, ವಾಹನ, ಸಾಕು ಪ್ರಾಣಿ, ಪತ್ನಿ, ಪುತ್ರ ಎಲ್ಲ ಕಡೆ ನನ್ನನ್ನು ನೋಡ್ತಾ ಇರ್ತಾನೆ. ಎಲ್ಲ ಕಡೆ ದೇವರಿದ್ದಾನೆ ಅನ್ನೋದು ಇವನ್ ಭಾವನೆ. ನಾನ್ ಕಟ್ಸಿರ್ತಕ್ಕಂತ ದೊಡ್ಡ ಭವ್ಯವಾದ ದೇವ್ರ ಮನೇಲಿ ದೇವರಿದ್ದಾನೆ ಅನ್ನೋದು ಅವನ ಭಾವನೆ. ಕುತೂಹಲ ಹುಟ್ಟೋಯ್ತು ಅರ್ಜುನನಿಗೆ. ಏನ್ ಸ್ವಾಮಿ ಈಗ ಹೇಳ್ತಾ ಇದ್ದೀರಾ? ಹೌದು, ಸಮಸ್ತ ಕೌರವ ಪಾಂಡವ ಸೇನೆ ನನ್ನ ಹತ್ರ ಇದೆ. ಎಲ್ಲರೂ ನನ್ನೊಳಗಡೆ ಇದ್ದಾರೆ. ಅದನ್ನ ವಿಶ್ವರೂಪ ಅಂತ ಕರಿತೀವಿ. ಸ್ವಾಮಿ, ವಿಶ್ವರೂಪನ? ಹೇಗಿರುತ್ತೆ ವಿಶ್ವರೂಪ? ಅದನ್ನ ನಾನು ನೋಡ್ಬೇಕು. ಅರ್ಜುನ, ಅದನ್ನ ನೀ ನೋಡ್ಬೇಕಾ? ಯಾರಿಗೂ ಕೂಡ ದಕ್ಕದ ಅತಿ ದುರ್ಬಲವಾಗಿರ್ತಕ್ಕಂತ
ಆ ವಿಶ್ವರೂಪವನ್ನ ನೋಡ್ಲಿಕ್ಕೆ ಋಷಿ ಮುನಿಗಳಿಗೂ ದೇವತೆಗಳಿಗೂ ಕೂಡ ಸಾಧ್ಯವಿಲ್ಲ. ಆದ್ರೆ ಇಂದು ನಾನು ನಿನಗೆ ತೋರಿಸ್ತೇನೆ. ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪವನ್ನ ತೋರಿಸ್ತಕ್ಕಂತ ಅಪೂರ್ವವಾದಂತಹ ಸಂದರ್ಭ. ವಿಶ್ವರೂಪ ದರ್ಶನ ಅಂದ್ರೆ ಸಾಮಾನ್ಯವಾದದ್ದಲ್ಲ. ಅದರಲ್ಲಿ ನಾನಾ ರೀತಿಯಾದಂತಹ ವಿಚಾರಧಾರೆಗಳಿರುತ್ತೆ. ಪರಮಾತ್ಮನ ಬಗ್ಗೆ ಪರಮಾತ್ಮನೇ ಹೇಳುವಂತಹ ಮಾತುಗಳದು. ಆ ವಿಶ್ವರೂಪ ದರ್ಶನವನ್ನ ನಾವು ಮುಂದಿನ ವಾರ ಮಾಡೋಣ. ಅತ್ಯದ್ಭುತವಾದಂತ ಅನುಭವವನ್ನ ನಾವು ಪಡ್ಕೊಳ್ಳೋಣ. ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಪರಮಾತ್ಮನ ಮಾತು, ಅವನು ಹೇಳ್ತಕ್ಕಂಥ ಸತ್ಯ. ಆದ್ರೆ ಈ ಸತ್ಯವನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಮಂತ ಸಾಮಾನ್ಯ ಜನರಿಗೆ ಬಹಳ ಕಷ್ಟ ಆಗುತ್ತೆ. ನಿಮ್ಗೂ ಕೂಡ ಕಷ್ಟ ಆಗ್ತಾ ಇದೆ ಅಂತ ನನಗೆ ಗೊತ್ತು. ಆದ್ರೆ ಅದರಲ್ಲಿ ಒಂದೇ ಒಂದು ಕರ್ಮದ ನುಡಿಯನ್ನಾದ್ರೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಬದುಕು ಬದಲಾವಣೆ ಆಗತ್ತೆ. ಇನ್ನು ಆಳವಾಗಿ ಹೇಳ್ತಾನೆ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅಂತಹ ಲೋಕಜ್ಞಾನ ನಮಗಿಲ್ಲ. ದೇವ್ರು ಬಂದ್ ಮಾತಾಡ್ತಾನ, ಹೌದು ಮಾತಾಡ್ತಾನೆ. ಅವನ್ ಮಾತೇ ಅರ್ಥ ಆಗ್ಲಿಲ್ಲ ಅಂದ್ರೆ ಬಂದ್ ಮಾತಾಡಿದ್ರೆ ದೇವ್ರು ಕನ್ನಡ ಮಾತಾಡ್ತಾನ, ತೆಲುಗು ಮಾತಾಡ್ತಾನೆ, ಇಂಗ್ಲಿಷ್ ಮಾತಾಡ್ತಾನ? ನಮ್ಗೆಲ್ಲಾ ಭಾಷೆ ಬರುತ್ತೆ. ನಮ್ಮ ನಮ್ಮ ಭಾಷೆಯಲ್ಲಿ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ದೇವ್ರು ಬಂದು ನಿಮ್ಮ ಭಾಷೆಯಲ್ಲೇ ಸೂಕ್ಷ್ಮ ರೀತಿಯಲ್ಲಿ ಮಾತಾಡಿದ್ರೆ ಅರ್ಥ ಆಗತ್ತಾ? ಹಾಗಾಗಿ ದೇವರನ್ನ ನಾನು ಮೊದಲು ಒಲಿಸ್ಕೊಳ್ಳಿ, ಸಮರ್ಪಣೆ ಮಾಡ್ಕೊಳ್ಳಿ. ಸಮರ್ಪಣಾ ಭಾವ ಹೇಳ್ತಾನೆ ಇರ್ತೀವಿ, ದೇವರನ್ನ ಅಲ್ಲ, ನಿಮ್ಮ ದೇಹವನ್ನ ಸಮರ್ಪಿಸಿ ಮೊದಲು ಆತನಿಗೆ. ಆಗ ಕರ್ಮದ ಎಲ್ಲ ತತ್ವ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಹೋಗುತ್ತೆ. ಇಂತಹ ಸೂಕ್ಷ್ಮವನ್ನ, ಇಂತಹ ಅದ್ಭುತವಾದಂತಹ ಲೋಕಜ್ಞಾನವನ್ನ, ಬದುಕಿನ ಸತ್ಯವನ್ನ ದೇವರು ಕೊಟ್ಟು ಬಿಟ್ಟಿದ್ದಾನೆ. ಇನ್ಯಾವ ಗ್ರಂಥವನ್ನ ನೋಡಿ ಬದುಕನ್ನ ಬದಲಾಯಿಸ್ಕೋಬೇಕು? ಇನ್ಯಾವ ಗ್ರಂಥವನ್ನ ನೋಡಿ ನಮ್ಮ ನಮ್ಮ ದುಃಖವನ್ನ ನಾವು ಕಡಿಮೆ ಮಾಡ್ಕೋಬೇಕು? ಯಾರ ಬಳಿಯಗೆ ಹೋಗಿ ನಾವು ಸಮಸ್ಯೆಗೆ ಪರಿಹಾರವನ್ನ ಕೇಳಬೇಕು? ಇಲ್ಲ, ಎಲ್ಲವನ್ನೂ ಕೂಡ ಅವನ ಪಾದಕ್ಕೆ ಅರ್ಪಿಸ್ಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.